ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಈಗ ನಿರೀಕ್ಷೆ ಇತ್ತ ಅಂತ? ಖಂಡಿತವಾಗಿಯೂ ಕೂಡ ನಾನು ನಿರೀಕ್ಷೆಯಲ್ಲಿ ಇರಲಿಲ್ಲ. ಅವರಿಗೆ ಸಿಕ್ಕಿದ್ದು ಉಪ್ಪಿನಕಾಯಿಯಷ್ಟು ಊಟ ಸಿಗ್ಬೇಕಿತ್ತು ಅವರಿಗೆ ಅಂತಾರೆ. ಹಣೆ ಬರಹ ನನಗೆ ಇಷ್ಟೇ ಇಟ್ಟಿದೆ ಅಂತೇಳಿದೆ. ನನಗೆ ಎಲ್ಲ ರೀತಿಯಲ್ಲಿ ಕೂಡ ಯೋಗ್ಯತೆ ಇದೆ, ಆದರೆ ಯೋಗ ಕೂಡಿ ಬರಲಿಲ್ಲ. ಇವ್ಯಾಕೆ ಬ್ರಹ್ಮಚರ್ಯವನ್ನೇ ಆಯ್ಕೆ ಮಾಡ್ಕೊಂಡ್ರಿ ಅಂತ? ನನ್ನ ಜೀವನದಲ್ಲಿ ಬೇರೆ ಬೇರೆ ಘಟನೆಗಳು ಕೂಡ ನಡೆಯಿತು. ಇವತ್ತು ಕೂಡ ಆಟೋದಲ್ಲಿ ಬಸ್ಸಲ್ಲಿ ಓಡಾಡ್ತಾರೆ ಬೆಂಗಳೂರಿಗೆ ಬರಬೇಕು ಅಂತಂದ್ರೆ ಗಫೂರ್ ಅವರು ಅಂತ. ನಾವು ಆರ್ಥಿಕವಾಗಿ ಬಹಳ ಹಿಂದುಳಿದಿರ್ತಕ್ಕಂಥವ್ರು. ಏನ್ ಚಾಲೆಂಜ್ ಅಂತ ಅನ್ನಿಸ್ತದೆ ಅಂತ ಕರಾವಳಿ ಅಭಿವೃದ್ಧಿ ಮಂಡಳಿಯಲ್ಲಿ? ನಮಗೆ ಕಾರ್ಯಕರ್ತರಲ್ಲಿ ತುಂಬಾ ಹುಮ್ಮಸ್ಸಾಗಿದೆ. ಕೆಲವೊಂದ್ಸಲ ಪಕ್ಷದಲ್ಲಿ ತುಳಿತಕ್ಕಂಥದ್ದು ಇರ್ತದೆ. ಪಕ್ಷದ ಕಾರ್ಯಕರ್ತರನ್ನ ಗುರುತಿಸುವಲ್ಲಿ ವಿಫಲ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ವಿಚಾರಗಳು ಬಂದಾಗ ಅದಕ್ಕೆ ಕೌಂಟರ್ ಕೊಡುವಂತಹದ್ರಲ್ಲೂ ಕೂಡ ತುಂಬಾ ಹಿಂದೆ ಇದೆ ಅಂತ. ಕಾರ್ಯಕರ್ತರಲ್ಲಿ ತಿಳುವಳಿಕೆಗಳ ಕೊರತೆ ಇದೆ. ತುಂಬಾ ಫ್ಲಾಪ್ ಆಯ್ತಾ ಅಂತ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ? ಯಾಕೆಂತಂದ್ರೆ ಶಕ್ತಿ ಯೋಜನೆಗೆ ಶಕ್ತಿನೇ ಇಲ್ಲ ಅನ್ನೋ ರೀತಿಯಲ್ಲಿದೆ. ಎಲ್ಲರೂ ಪ್ರೈವೇಟ್ ಬಸ್ಸಲ್ಲೇ ಓಡಾಡ್ತಾರೆ. ಶಾಸಕರಾಗಬೇಕು ಅನ್ನುವಂತಹ ಡಿಮ್ಯಾಂಡ್ ಇದೆ. ಯಾವತ್ತು ಪ್ರಯತ್ನ ಮಾಡ್ಲಿಲ್ವಾ ಸರ್ ಟಿಕೆಟ್ ಪಡೆದುಕೊಳ್ಳೋದಕ್ಕೆ? ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 ಪರ್ ಮಂತ್. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಕರಾವಳಿ ಭಾಗದಲ್ಲಿ. ಒಂದು ಬಾಂಡಿಂಗ್ ಕರಾವಳಿಯ ಜೊತೆ, ಯಾಕೆಂತಂದ್ರೆ ಏನೋ ಒಂದು ಕನೆಕ್ಷನ್. ಸೊ ಇವತ್ತು ಒಂದು ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನ ನಿಮ್ಮವರೆಗೂ ಪರಿಚಯಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಹಿಂದೆ ನೋಡ್ತಾ ಇದ್ರಿ ಕರಾವಳಿ ಅಭಿವೃದ್ಧಿ ಮಂಡಳಿ. ಇನ್ನೂ ಕೂಡ ಹೂವು ಅರಳಿದಂತಹ ಸಂಭ್ರಮ. ತುಂಬಾ ವಿಶಿಷ್ಟವಾದಂತಹ ವ್ಯಕ್ತಿತ್ವ. ಬಹುಶಃ ಅವರು ರಾಜಕೀಯವಾಗಿ ಒಂದಷ್ಟು ಕ್ಯಾಲ್ಕುಲೇಷನ್ ವೈಸ್ ಹೋಗೋದಿರ್ತಿದ್ರೆ ಮಿನಿಸ್ಟರ್ ಅಥವಾ MLA ಆಗಿರ್ತಿದ್ರು. ಬಟ್ ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ ಈಗ. ಸೊ ಸ್ಟಿಲ್ ನಮಗೆ ಅಲಂಕಾರ ಹಾಗೆ ಕಾಣಿಸ್ತದೆ. ಸೊ ಇದು MA ಗಫೂರ್, ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರ ಕೊಠಡಿ. ಅವರ ಕಚೇರಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ನೂತನ ಕಚೇರಿ ಮತ್ತು ಎಲ್ಲವೂ ಕೂಡ ಹೊಸ ಮಾಡರ್ನ್ ಟಚ್ ನಲ್ಲೇ ಕಚೇರಿ ಇದೆ. ಮಾತಾಡಿಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇವೆ. ಥ್ಯಾಂಕ್ ಯು. ಅಂಡ್ ಕಂಗ್ರ್ಯಾಚುಲೇಷನ್ಸ್. ನಿರೀಕ್ಷೆ ಇತ್ತ ಅಂತ? ಖಂಡಿತವಾಗಿಯೂ ಕೂಡ ನಾನು ನಿರೀಕ್ಷೆಯಲ್ಲಿ ಇರಲಿಲ್ಲ. ಪಕ್ಷ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಆದ್ದರಿಂದ ಪಕ್ಷದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಓಕೆ, ಬಹುಶಃ ನಿಮ್ಮನ್ನ ಫಾಲೋ ಮಾಡುವಂತವ್ರು ಅಥವಾ ನಿಮ್ಮ ಅಭಿಮಾನಿಗಳು ಒಂದು ಮಾತನ್ನ ಹೇಳ್ತಾರೆ, ಅವರಿಗೆ ಸಿಕ್ಕಿದ್ದು ಉಪ್ಪಿನಕಾಯಿಯಷ್ಟು ಊಟ ಸಿಗ್ಬೇಕಿತ್ತು ಅವರಿಗೆ ಅಂತಾರೆ. ಅದಿರ್ಬೋದು. ಸಾಮಾನ್ಯವಾಗಿ ಎಲ್ಲ ಕಾರ್ಯಕರ್ತರಿಗೆ ಎಲ್ರಿಗೂ ನಿರೀಕ್ಷೆ ಇರ್ತದೆ, ಆದ್ರೆ ಹಣೆ ಬರಹ ಎಂಬುದು ಇರ್ತದೆ. ಹಣೆ ಬರಹ ನನಗೆ ಇಷ್ಟೇ ಇಟ್ಟಿದೆ ಅಂತೇಳಿದೆ. ಆದ್ದರಿಂದ ಇವತ್ತು ಅವಕಾಶ ಕೊಟ್ಟಿದ್ದಾರೆ ಪಕ್ಷ. ಕೊಟ್ಟದ್ದನ್ನು ಸಮರ್ಪಕವಾಗಿ ಉಪಯೋಗಿಸ್ಕೊಂಡು ಅದನ್ನ ಸೇವೆ ಮಾಡ್ತಕ್ಕಂಥದ್ದು ನಮ್ಗೆ ನನ್ನ ಮುಖ್ಯ ಉದ್ದೇಶ ಅಂತ ನಾನು ಭಾವಿಸ್ತೇನೆ. ಓಕೆ ಸರ್, ಯೋಗ ಮತ್ತು ಯೋಗ್ಯತೆ ಬೇಕು ಅಂತ ಹೇಳ್ತಾರೆ. ಯೋಗ್ಯತೆ ಇರುತ್ತೆ, ಆದ್ರೆ ಯೋಗ ಕೂಡಿ ಬರೋದಿಲ್ಲ. ನಿಮ್ಮ ಮ್ಯಾಟರ್ ಅಲ್ಲಿ ಎಲ್ಲೋ ಒಂದು ಕಡೆ ಇದೇ ಪ್ರಾಬ್ಲಮ್ ಆಯ್ತಾ? ಖಂಡಿತವಾಗಿ ಕೂಡ ನಿಮ್ದು ವಿಚಾರ ಸತ್ಯ. ನನ್ಗೆ ಎಲ್ಲ ರೀತಿಯಲ್ಲಿ ಕೂಡ ಯೋಗ್ಯತೆ ಇದೆ, ಆದ್ರೆ ಯೋಗ ಕೂಡಿ ಬರಲಿಲ್ಲ. ಇವತ್ತು ಏನೋ ಬಂದಿದೆ ಸ್ವಲ್ಪ ಮಟ್ಟಿಗೆ. ಅದಕ್ಕೆ ನಾನು ದೇವರಿಗೆ ಮತ್ತು ನನ್ನ ಪಕ್ಷಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಓಕೆ ಸರ್, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಪರ್ಸನಲಿ ಅಂತ? ಮುಂದಿನ ದಿನಗಳಲ್ಲಿ ನೋಡ್ಬೇಕು ಇದರ ಬಗ್ಗೆ ಏನ್ ನಡೀತದೆ ಅಂತೇಳಿ. ಮಾನ್ಯ ಚುನಾವಣಾ ಪ್ರಣಾಳಿಕೆಯಲ್ಲಿ ಪಕ್ಷ ಏನ್ ಕೊಟ್ಟಿದೆ ಅದನ್ನ ಇವತ್ತು ಈಡೇರಿಸಿದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೇಳಿದ ಹಾಗೆ ನಡ್ಕೊಳ್ತದೆ ಸರ್ಕಾರ ಮತ್ತು ಪಕ್ಷ ಎಂಬುದನ್ನ ಮುಂದಿನ ದಿನಗಳೆಲ್ಲ ಆ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ ಖಂಡಿತವಾಗಿ. ಓಕೆ ಸರ್, ನಾ ಅದೇ ಹೇಳ್ತಿದ್ದೆ, ಹೂವು ಅರಳೋದು ಕೂಡ ಒಂದು ಸಂಭ್ರಮ ಮತ್ತು ಹೊಸ ಕ್ಷಣಗಳಿಗೂ ಕೂಡ ಒಂದು ಸಂಭ್ರಮ ಅಂತ. ಲೈಕ್ ಆ ಸಂಭ್ರಮನ ಕ್ಯಾರಿ ಮಾಡೋದೇ ತುಂಬಾ ದೊಡ್ಡ ಚಾಲೆಂಜ್. ಏನ್ ಚಾಲೆಂಜ್ ಅಂತ ಅನ್ನಿಸ್ತದೆ ಅಂತ ಕರಾವಳಿ ಅಭಿವೃದ್ಧಿ ಮಂಡಳಿಯಲ್ಲಿ? ಖಂಡಿತವಾಗಿ ಕೂಡ ಇದೊಂದು ವಿಶಾಲವಾದಂತ ಕ್ಷೇತ್ರ. ಬೇರೆ ಬೇರೆ ಜನ, ಬೇರೆ ಬೇರೆ
ವ್ಯಾಪಾರಿಗಳು, ಮೀನುಗಾರರು, ಮುರ್ತೆದಾರರು, ಕೃಷಿ ಕಾರ್ಮಿಕರು, ಮಹಿಳೆಯರು, ಯುವಕರು, ಎಲ್ಲ ಸಮಾಜ, ಎಲ್ಲ ವರ್ಗದ ಜನ ದುಡಿದು ಒಂದು ಅವರ ಸಂಪನ್ಮೂಲ ಇಲ್ಲಿ ವಿನಿಯೋಗ ಆಗ್ತದೆ. ಇದೊಂದು ಎಜುಕೇಶನಲ್ ಹಬ್ಬು ಕೂಡ. ಇಲ್ಲಿಯ ಒಂದು ಕೈಗಾರಿಕೆಗಳು, ಅದೇ ರೀತಿಯಲ್ಲಿ ಮೀನುಗಾರಿಕೆ ನಮ್ಮ ಪ್ರತಿಯೊಂದು ಜನಸಾಮಾನ್ಯರಲ್ಲಿ ಅವರ ಬದುಕಿಗೆ ಪೂರಕವಾಗಿ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಏನೆಲ್ಲ ಯೋಜನೆಗಳು ಮತ್ತು ಯೋಚನೆಗಳನ್ನ ನಮ್ಮಲ್ಲಿದೆ, ಅದು ಖಂಡಿತವಾಗಿಯೂ ಕೂಡ ನಮಗೆ ದೇವರ ದಯೆಯಲ್ಲಿ ಆಸ್ಕರ್ ಫರ್ನಾಂಡಿಸ್ ರ ಒಂದು ಒಡನಾಟ ಇದ್ದುದರಿಂದ ನಾನು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ನನ್ನ ಜೊತೆಯಲ್ಲಿ ಇರುವುದರಿಂದ, ಮತ್ತು ಈ ಜಿಲ್ಲೆಯಲ್ಲಿ ಹಿಂದೆ ಮಲ್ಯರು ಇರ್ಬೋದು, ಟಿ.ಎ. ಪೈಗಳಿರ್ಬೋದು, ಜನಾರ್ದನ್ ಪೂಜಾರಿ ಅವರು, ಆಸ್ಕರ್ ಫರ್ನಾಂಡಿಸ್ರು, ವೀರಪ್ಪ ಮೊಯ್ಲಿ ಅವರು, ಇವರೆಲ್ಲ ಹಾಕಿ ಕೊಟ್ಟಿರ್ತಕ್ಕಂಥ ಏನು ಅಭಿವೃದ್ಧಿಯ ಚಿಂತನೆಗಳಿದೆ, ಅವರ ಅದೊಂದು ನಮಗೆ ಒಂದು ರೀತಿಯಲ್ಲಿ ಸಹಾಯ ಆಗ್ತದೆ. ಮತ್ತು ಈಗಿನ ಏನು ನಾಯಕರುಗಳು ಕೂಡ, ಉದಾಹರಣೆಗೆ ಇವತ್ತೇನು ಸಿದ್ದರಾಮಯ್ಯನವರ ದೂರದೃಷ್ಟಿ, ಡಿ.ಕೆ. ಶಿವಕುಮಾರ್ ಅವರ ಒಂದು ಕಮಿಟ್ಮೆಂಟು, ಅವರು ಪಕ್ಷಕ್ಕೆ ಬದ್ಧರಾಗಿ ಕೆಲಸ ಮಾಡ್ತಕ್ಕಂಥ ರೀತಿ, ಆ ಒಂದು ನಿಟ್ಟಿನಲ್ಲಿ ಏನು ಪಕ್ಷ ಕೊಟ್ಟಿರ್ತಕ್ಕಂಥ ಹೊಣೆಗಾರಿಕೆಯಿಂದ ಖಂಡಿತವಾಗಿಯೂ ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗಿಯೂ ಕೂಡ ಸಹಾಯ ಮಾಡ್ತಾರೆ ಎಂಬ ಒಂದು ನಿರೀಕ್ಷೆ ನಮ್ಮದಾಗಿದೆ. ಓಕೆ, ಸೊ ಜನ ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸುವಂತಹ ಒಂದು ಪ್ರಯತ್ನ ಮಾಡೋಣ. ಯಾಕೆಂತಂದ್ರೆ ತಮ್ಮ ಬಗ್ಗೆ ತಾವೇ ಮಾತಾಡ್ಕೊಳ್ಳೋದು ತೀರಾ ಕಡಿಮೆ. ಸೊ ಫಸ್ಟ್ ಗೆ ಮಾತಾಡ್ಸೋಣ. ತಮ್ಮ ಹೆಸರು ಸರ್? ನಂದು ಹೆಸರು ಚಿತ್ತರಂಜನ ಶೆಟ್ಟಿ ಬೊಂಡಾಲ ಅಂತ. ಓಕೆ, ಏನ್ ಅನ್ಸುತ್ತೆ, ತುಂಬಾ ಲೇಟ್ ಆಯ್ತು ಅಂತ ಅನ್ಸಲ್ವಾ ಅಂತ ನಿಮಗೆ ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ಅಧಿಕಾರ ಸಿಗುವಂತದ್ರಲ್ಲಿ? ಪರ್ಟಿಕಲ್ ವಿಚಾರದಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಎಂ.ಎ. ಗಫೂರ್ ಅವರನ್ನು ನಾನು ಸುಮಾರು 25 ವರ್ಷಗಳಿಂದ ನೋಡ್ತಾ ಬಂದಿದ್ದೇನೆ. ನಾನು ಒಂದು ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತನಾಗಿದ್ದು ಇರುವುದರಿಂದ ನಮ್ಮ ಪಕ್ಷದ ಹೈಕಮಾಂಡ್ ಅಂತಲೇ ಇದ್ದವರು ಆ ಸಂದರ್ಭದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರು ಒಂದ್ಸಲ ಕೇಂದ್ರದ ಮಂತ್ರಿಯಾಗಿ ಮಂಗಳೂರಿಗೆ ಬಂದಂತ ಒಂದು ಸಂದರ್ಭ ಒಂದು 20 ವರ್ಷಗಳ ಹಿಂದೆ ನನಗೆ ನೆನಪಿದೆ. ಆ ಸಂದರ್ಭದಲ್ಲಿ ಅವರ ಜೊತೆಯಾಗಿ ಬಂದವರು ಎಂ.ಎ. ಗಫೂರ್ ಅವರು. ಅಂದ್ರೆ ಕೇಂದ್ರದ ಮಂತ್ರಿ ಅಂದ್ರೆ ನಿಮ್ಗೆ ಊಹಿಸಲು ಸಾಧ್ಯ ಅವರ ಜೊತೆ ಬರ್ಬೇಕಂತ ಹೇಳಿದ್ರೆ ಈಗ ಆಗಿನ ಸಂದರ್ಭದಲ್ಲಿ ಅಂತ ಒಂದು ಹತ್ತಿರದ ಒಡನಾಡಿ ಆಸ್ಕರ್ ಫರ್ನಾಂಡಿಸ್ ಅಂತ ಹೇಳಿದ್ರೆ ಎಂ.ಎ. ಗಫೂರ್ ಅವರು. ನೀವು ಹೇಳಿದ ಹಾಗೆ ತುಂಬಾ ಹಿರಿಯ ನಾಯಕರು ಎಂ.ಎ. ಗಫೂರ್ ಅವರು. ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸುಮಾರು 13 ವರ್ಷಗಳ ಕಾಲ ಜಿಲ್ಲೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿ, ಜಿಲ್ಲಾ ಪಂಚಾಯತ್ ಸದಸ್ಯರ ಕೆಲಸ ಮಾಡಿ, ಅಲ್ಪಸಂಖ್ಯಾತ ನಾಯಕರ ಕೆಲಸ ಮಾಡಿದಂತ ಒಬ್ಬ ಹಿರಿಯ ಮುತ್ಸದ್ದಿ ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲೋ ನೀವು ಹೇಳಿದಾಗೆ ಯೋಗ ಇರ್ಬೇಕು, ಯೋಗ್ಯತೆ ಅವರಿಗೆ ಖಂಡಿತ ಆಗ್ಲೂ ಶಾಸಕರಾಗ್ಬೇಕಿತ್ತು, ಮಂತ್ರಿಯೂ ಆಗ್ಬೇಕಿತ್ತು. ಆದ್ರೆ ಈ ಯೋಗ ಬರ್ಬೇಕು ಅಂದ್ರೆ ಹಣೆಯಲ್ಲಿ ಸಹ ಬರ್ದಿರ್ಬೇಕಲ್ಲ, ಇಂಥದ್ದು ನಾವು ಅಲಂಕರಿಸ್ಬೇಕಂತ. ತಡವಾಗಿ ಆದ್ರೂ ನಮ್ಮ ನಾಯಕರಾದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಸಾಹೇಬರು ಮತ್ತು ಈ ಭಾಗದ ಉಸ್ತುವಾರಿಗಳು ರೋಜಿ ಜಾನ್ ಅವರು ಎಲ್ಲರೂ ಅವರಿಗೆ ಒಂದು ಅವಕಾಶ ಕಲ್ಪಿಸಿ ಕೊಟ್ಟಿರೋದು ನಮ್ಗೆ ಕಾರ್ಯಕರ್ತರಲ್ಲಿ ತುಂಬಾ ಹುಮ್ಮಸ್ಸಾಗಿದೆ. ಅಂದ್ರೆ ಏನಂತ ಹೇಳಿದ್ರೆ, ಒಂದು 45 ವರ್ಷಗಳ ಕಾಲ ರಾಜಕೀಯ ಮಾಡಿ 40 ವರ್ಷಗಳ ಕಾಲ ಜನರ ಜೊತೆಯಲ್ಲಿ ನಿಂತವರು. ಅಂದ್ರೆ ಈಗ ಅವರು ತಡಪಡಿಸ್ತಿದ್ದಾರೆ, ಇಲ್ಲಿ ಜನ ಇಲ್ಲ ಮಾರ್ರೆ, ಜನ ಬೇಕು ನಮಗೆ, ನಾವು ಎಸಿ ಆಫೀಸಲ್ಲಿ ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳೋರಲ್ಲ, ಎಸಿ ಬಂದ್ ಮಾಡಿ ಅಂತ ಹೇಳ್ತಿದ್ದಾರೆ ಆಗದಿಂದ. ಅಂದ್ರೆ ಅವರಿಗೆ ಅದು ಒಗ್ಗುದಿಲ್ಲ, ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳೋದು. ಜನರ ಮಧ್ಯದಲ್ಲಿ ಇರುವ ಬೆಳೆದು ಬಂದವರಲ್ವ ಅವರು. ಅದನ್ನ ಬಂದದಿಂದ ಅದನ್ನೇ ಹೇಳ್ತಾ ಇದ್ದಾರೆ, ಎಸಿ ರೂಮ್ ಅಲ್ಲಿ ನಮಗೆ ಆಗುದಿಲ್ಲ ಚಿತ್ತರಂಜನ, ನಾವು ಎಲ್ಲಾದ್ರೂ ಜನರ ಮಧ್ಯದಲ್ಲಿ ಇರುವವರು, ನಾವು ಅವರ ಕಷ್ಟಕ್ಕೆ ಸ್ಪಂದಿಸುವವರಲ್ವಾ, ನಮ್ಗೆ ಇಲ್ಲಿ ಆಗುದಿಲ್ಲ ಅಂತ. ಅಂದ್ರೆ ಅವರ ಮನಸ್ಸು ಈಗಲೂ ಜನರ ಮಧ್ಯೆಯಲ್ಲಿ ಕೆಲಸ ಮಾಡುವಂತದ್ದು ಹಂಬಲಿಸ್ತಾ ಇದೆ. ಆದ್ರಿಂದ ಸ್ವಲ್ಪ ತಡವಾಗಿ ಆಯ್ತು. ನೀವು ಹೇಳಿದಾಗೆ ಉಪ್ಪಿನಕಾಯಿ ಊಟ ಕೊಡ್ಬೇಕಿತ್ತು, ಎಲ್ಲೋ ಇರ್ಲಿ ಪರವಾಗಿಲ್ಲ, ಒಂದು ಈ ಸಂದರ್ಭದಲ್ಲಿ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ, ನಮಗೆ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಪಕ್ಷ ಇನ್ನಷ್ಟು ಗುರುತಿಸಿ ಅವರನ್ನು ಮುಂದಿನ ದಿನಗಳಲ್ಲಿ ವಿಧಾನಸಭೆಗೂ ಅಥವಾ ಲೋಕಸಭೆಗೂ ಅಥವಾ ರಾಜ್ಯಸಭೆಗೂ ಕಳಿಸ್ಬೇಕಂತ ನಮ್ದು ಒತ್ತಾಯ. ಅಂದ್ರೆ ಎಲ್ಲೋ ಹಿರಿಯವರಿಗೆ ಅಂತ ಅವಕಾಶ ಸಿಕ್ಕಿದ್ರೆ ನಮ್ಮಂತ ಕಿರಿಯವರಿಗೂ ಇಂದಿನಿಂದ ಒಂದು ಅವಕಾಶ ಸಿಗಬಹುದೆನ್ನುವ ಭರವಸೆಯಲ್ಲಿ ನಾವು ಆಶಾವಾದಿಗಳಾಗಿ ಕೆಲಸ ಮಾಡಿದವರು. ಅದರಿಂದ ನಾನು ಮತ್ತು ಅವರು 2023 ಇಸವಿಯಲ್ಲಿ ಕೇರಳದ MLA ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಪಾಲಕ್ಕಾಡ್ನ ಪಟ್ಟಾಂಬಿ ಕ್ಷೇತ್ರದಲ್ಲಿ ರಿಯಾಜ್ ಮುಕ್ಕೋಲಿ ಅನ್ನುವಂತ ಒಬ್ಬ 28 ವರ್ಷದ ಸ್ವರದ್ರೂಪಿ ಯುವಕನ ಒಂದು ಚುನಾವಣೆಯಲ್ಲಿ ನಾನು ಮತ್ತು ಅವರು ಒಟ್ಟಿಗೆ 1 ತಿಂಗಳು 1 ದಿನ
32 ದಿನ ಒಟ್ಟಿಗೆ ಒಂದೇ ರೂಮಲ್ಲಿ ಒಂದೇ ಚಾಪೆಯಲ್ಲಿ ಮಲಗಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11:30 ಗಂಟೆ ತನಕ ಕೆಲಸ ಮಾಡಿದವರು. ಆದ್ರಿಂದ ಅವರ ಬದ್ಧತೆ, ಅವರ ಕಮಿಟ್ಮೆಂಟ್, ಪಕ್ಷದ ಮೇಲಿರುವಂತ ಗೌರವ, ಅದೊಂದು ಪ್ರೀತಿ, ವಿಶ್ವಾಸ ಅವರಿಂದ ತುಂಬಾ ನಾವು ಕಲೀಲಿಕ್ಕಿದೆ. ಅದರಲ್ಲಿ ಏನು ಮಾತಿಲ್ಲ, 2 ಮಾತಿಲ್ಲ. ಬಹಳಷ್ಟು ನಾನು ಅವರ ಜೊತೆ ಕಲ್ತಿದ್ದೇನೆ, ಬಹಳಷ್ಟು ಕಲ್ತಿದ್ದೇನೆ. ಅವರ ಕಮಿಟ್ಮೆಂಟ್, ಪಾಪ ಅವರು ಪಕ್ಷಕ್ಕೋಸ್ಕರ ದುಡಿದದ್ದು, ರಾತ್ರಿ ಬಂದು ಅವರ ಬಟ್ಟೆಯನ್ನು ಅವರೇ ಒಗ್ದು ಹಾಕಿ ಬೆಳಿಗ್ಗೆ ಟೀ ಕುಡಿದ್ರಾಯ್ತು, ಇಲ್ಲದಿದ್ರಾಯ್ತು, ಮಧ್ಯಾಹ್ನ ಊಟ ಸಿಕ್ಕಿದ್ರಾಯ್ತು, ಇಲ್ಲದಿದ್ರು ರಾತ್ರಿ ಬರುವಾಗ 11:30 ಗಂಟೆ ಹೋಟ್ಲು ಬಂದಾಗಿರ್ತಿತ್ತು. ನೀರು ಕುಡಿದು ಮಲಗಿದಂತ ತುಂಬಾ ದಿವಸಗಳಿದೆ. ತುಂಬಾ ನಾನು ಅವರು ನೊಂದಿದ್ದಾರೆ ಜೀವನದಲ್ಲಿ. ನಾನು ವಿನಂತಿ ಮಾಡಿದಷ್ಟೇ ನಮ್ಮ ನಾಯಕರಲ್ಲಿ, ಇಂಥವರನ್ನು ಹುಡುಕಿ ಒಂದು ಅವಕಾಶ ಕೊಡಿ. ಪಕ್ಷ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ. ಮಾತ್ರ ಅಲ್ಲ, ಇಂಥವರಿಗೆ ಕೊಟ್ರೆ ಇವರು ಜನರ ಮಧ್ಯೆ ಬೆಳೆದು ಬಂದವರಲ್ವಾ, ಜನರ ಕಷ್ಟ ತಿಳಿಯುತ್ತದೆ ಅವರಿಗೆ, ಜನರ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅಂತ ಹೇಳಿ ಈಗಲಾದ್ರೂ ಅವಕಾಶ ಕೊಟ್ಟಿದ್ದೀರಲ್ವಾ, ಸಂತೋಷ ಆಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ನಾಯಕರಿಗೆ. ಅವರು ಇನ್ನಷ್ಟು ಕೆಲಸ ಮಾಡ್ಲಿಕ್ಕೆ ಅವರಿಗೆ ಒಂದು ಭಗವಂತ ಶಕ್ತಿ ಕೊಡ್ಲಿ. ಜನರ ಇಲ್ಲಿ ಈ ಭಾಗದ ಜನರ ಅಂತ ಹೇಳಿದ್ರೆ ಇದೊಂದು ಏನಂತ ಹೇಳಿದ್ರೆ ಒಂದು ಹಿಂದೂ, ಮುಸ್ಲಿಂ, ಕ್ರೈಸ್ತರು ಮತ್ತು ಮೀನುಗಾರರು ಇರುವಂತ ಒಂದು ಶ್ರಮಜೀವಿಗಳ ಮತ್ತು ಪ್ರೀತಿ ವಾತ್ಸಲ್ಯ ಇರುವಂತ ಒಂದು ಕರಾವಳಿ ಪ್ರದೇಶ. ಇಲ್ಲಿ ಕೋಮು ಅದಕ್ಕೆಲ್ಲ ಆಸ್ಪದ ಇಲ್ಲ. ಅಲ್ಲಿ ಎಲ್ಲೋ 1-2% ಜನ ಇರಬಹುದು. ಆದ್ರೆ ಇಂಥ ಪ್ರದೇಶದಲ್ಲಿ ಇನ್ನಷ್ಟು ಪ್ರೀತಿ ಉಕ್ಕಿ ಹರಿಬೇಕು, ಜನರು ನೆಮ್ಮದಿಯಿಂದ ಬದುಕಬೇಕು. ಅವರ ಬದುಕು ಕಟ್ಟಿಕೊಳ್ಳಲಿಕ್ಕೆ ಇಂಥ ನಾಯಕರ ಅಗತ್ಯ ಇದೆ ಅಂತ ಹೇಳಿ ಬಯಸ್ತೇನೆ ನಾನು. ಅಮೇಸಿಂಗ್. ಓಕೆ, ಅಧಿಕಾರ ಇದ್ದಾಗ ಜನ ಬರ್ತಾರೆ, ಅಧಿಕಾರ ಇಲ್ಲದೆ ಇದ್ದಾಗ ಜನ ಬರಲ್ಲ ಅನ್ನುವಂಥ ಮಾತಿದೆ. ಲೈಕ್ ಹೇಗೆ ಜೊತೆಯಾಗಿದ್ರಿ ನೀವೆಲ್ರು ಅಂತ? ಎಂ.ಎ. ಗಫೂರ್ ಅವರು ತುಂಬಾ ಒಳ್ಳೆ ವ್ಯಕ್ತಿ. ಅವರನ್ನು ಎಲ್ಲ ಜನರು ಗುರುತಿಸ್ತಾರೆ, ಜನರ ಮಧ್ಯೆ ಇರುವ ಒಂದು ವ್ಯಕ್ತಿ. ಓಕೆ, ನಾನು ಅವರನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ನೋಡ್ಬೇಕು ಅಂತ ಆಶಿಸ್ತಾ ಇದ್ದೇನೆ. ಎಷ್ಟು ವರ್ಷ ನಿಮ್ದು ಬಾಂಡಿಂಗ್ ಎಲ್ಲ? ನಾವು ತುಂಬಾ ವರ್ಷದಿಂದ ನಾವು ದೇವರಲ್ಲಿ ಇನ್ನೂ ಪ್ರಾರ್ಥಿಸ್ತೇವೆ, ಏನಂದ್ರೆ ಅವರಿಗೆ ಇನ್ನೂ ಉನ್ನತ ಸ್ಥಾನವನ್ನು ಸಿಕ್ತು, ಜನರ ಮಧ್ಯೆ ಜನರೊಡನೆ ಇರುವವರು ತುಂಬಾ ಒಳ್ಳೇದಾಗ್ಲಿ ಅಂತ ಆಶಿಸ್ತೇನೆ ಅಷ್ಟೇ. ಓಕೆ, ವೆಲ್, ಮಾತಾಡಿಸ್ತಾ ಹೋಗೋಣ ಗಫೂರ್ ಅವರ ಜೊತೆ. ಸರ್, ತುಂಬಾ ಜನಕ್ಕೆ ಖುಷಿ ಇದೆ ಆಕ್ಚುಲಿ, ಬಟ್ ಬೇಸರ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿದೆ. ಯಾಕೆಂತಂದ್ರೆ ತುಂಬಾ ತಡ ಮಾಡಿದ್ರು ಅನ್ನುವಂತಹ ಕಾರಣಕ್ಕೆ. ಜನರನ್ನ ಕನ್ವೆ ಮಾಡೋದು ಹೇಗೆ, ಅಥವಾ ಕಾರ್ಯಕರ್ತರಿಗೆ ಈ ಮೆಸೇಜ್ ನ ಹೇಗೆ ಕನ್ವೆ ಮಾಡ್ತೀರಿ ಅಂತ? ಈಗ ನಾವೇನು ಪದಗ್ರಹಣ ಕಾರ್ಯಕ್ರಮ ಮಾಡಿದ್ವು, ಆಗ ನಾವು 3 ಜಿಲ್ಲೆಯ ಹೆಚ್ಚಿನ ಜನಪ್ರತಿನಿಧಿಗಳಿಗೆ ರಾಜಕೀಯ ಬಿಟ್ಟು ಎಲ್ಲರನ್ನ ಭಾಗವಹಿಸ್ಲಿಕ್ಕೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ದು. ಆ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿನ ಕಾರ್ಯಕ್ರಮ ಆಗಿದೆ. ಕಾರ್ಯಕರ್ತರಲ್ಲಿ ಏನು ಕೊರತೆಗಳಿದೆ, ಆ ಕೊರತೆಗಳನ್ನ ತುಂಬತಕ್ಕಂಥ ದಿಕ್ಕಿನಲ್ಲಿ ಇದೊಂದು ನನ್ನ ಆಯ್ಕೆ, ಒಂದು ಕಾರ್ಯಕರ್ತರಿಗೆ ಒಂದು ಕೊಟ್ಟಂತ ಒಂದು ಇದು ಅಂದ್ರೆ ಕಾರ್ಯಕರ್ತರನ್ನ ಕೊಟ್ಟಂತ ಒಂದು ಆಯ್ಕೆ. ಕಾರ್ಯಕರ್ತರನ್ನ ಇಲ್ಲ, ನೀವು ದುಡಿದ್ರು ಕೂಡ ಒಂದಲ್ಲ ಒಂದು ದಿನ ಪಕ್ಷ ನಿಮ್ಮನ್ನು ಗುರುತಿಸದೆ ಎಂಬ ನಿಟ್ಟಿನಲ್ಲಿ ಇವತ್ತು ಅದು ನಮ್ಮ ಆಯ್ಕೆಯನ್ನು ಮಾಡಿದ್ದಾರೆ. ಆದ್ದರಿಂದ ನನ್ನ ದಿಕ್ಕಿನಲ್ಲಿ ಮೆಸೇಜ್ ಈಗಾಗಲೇ ನಾವು ಕೊಟ್ಟಿದ್ದೇವೆ. ಕಾರ್ಯಕರ್ತರು ನಾವು ಸೇವೆಯನ್ನ ಮಾಡಬೇಕು, ಆ ಮೂಲಕ ಏನನ್ನಾದ್ರೂ ಪಡಿಬೇಕು ಎಂಬ ದಿಕ್ಕಿನಲ್ಲಿ. ಮಾತ್ರ ಅಲ್ಲ, ಈಗ ಈ ದೇಶದ ಜನಸಂಖ್ಯೆ 130 ಕೋಟಿ ಇದೆ, ಲಕ್ಷಾಂತರ ಜನ ಕಾರ್ಯಕರ್ತರು ಇದ್ದಾರೆ. ಎಲ್ಲ ಕಾರ್ಯಕರ್ತರಿಗೂ ಎಲ್ಲಾ ಸಂದರ್ಭದಲ್ಲಿ ಎಲ್ಲವೂ ಸಿಗ್ತದೆ ಅಂತೇಳಿ ಹೇಳಿಕ್ ಬರುವುದಿಲ್ಲ. ಆದ್ರೆ ಅಲ್ಲಿ ನಮ್ಮ ಸಹನೆ, ನಮ್ಮ ಬದ್ಧತೆ, ನಮ್ಮ ಕಮಿಟ್ಮೆಂಟು, ನಾವು ಮಾಡ್ತಕ್ಕಂಥ ಸೇವೆ ಪ್ರಮುಖವಾಗಿರ್ತದೆ. ಕೆಲವೊಂದ್ಸಲ ಪಕ್ಷದಲ್ಲಿ ತುಳಿತಕ್ಕಂಥದ್ದು ಇರ್ತದೆ, ಇಲ್ಲ ಅಂತೇಳಿ ಇಲ್ಲ. ಅಲ್ಲ, ಈಗ ನನ್ನ ದೃಷ್ಟಿಯಲ್ಲಿ ಹಾಗೆ ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಅಂತೂ ಏನು ಜನಸಾಮಾನ್ಯರು ಹೌದು ನನ್ಗೇನ್ ಸಿಕ್ಕಿಲ್ಲ, ಕೊಟ್ಟಿಲ್ಲ ಎಂಬ ಭಾವನೆ ಇತ್ತು. ಅದೊಂದು ಪೂರ್ತಿ ಆಗಿದೆ ಅಂತೇಳಿ ಜನರಿಗೂ ಕೂಡ ಒಂದು ಸ್ವಲ್ಪ ಮನವರಿಕೆ ಆಗಿದೆ. ಇಲ್ಲ, ಗಫೂರ್ಗೆ ಅವಕಾಶ ಕೊಟ್ಟರು, ಆ ಒಂದು ಸಂತೋಷ ಕಾರ್ಯಕರ್ತರಲ್ಲಿದೆ, ಸಮಾಧಾನ ಕಾರ್ಯಕರ್ತರಲ್ಲಿದೆ. ಓಕೆ ಸರ್, ತುಂಬಾ ಜನ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಇನ್ಫ್ಯಾಕ್ಟ್ ನಾನು ರೀಸೆಂಟ್ಲಿ ರಾಯಚೂರಿಗೆ ಹೋಗಿದ್ದೆ. ಅಲ್ಲೊಬ್ಬ ಆಟೋ ಡ್ರೈವರ್ ತನ್ನ ಪತ್ನಿಯ ಒಡವೆನ ಅಡ ಇಟ್ಟು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಿದೆ. ಸೊ ಎಲ್ಲೋ ಒಂದು ಕಡೆ ನಿಷ್ಠಾವಂತರನ್ನ ಗುರುತಿಸುವಂತ ಪ್ರಯತ್ನಗಳು ತೀರಾ ಕಡಿಮೆ ಆಗ್ತಿದೆ ಅಂತ. ಯಾವುದೇ ಪಕ್ಷ ಆಗ್ಲಿ, ಅದು ನಾನು ಖಂಡಿತವಾಗಿ ಕೂಡ ಒಪ್ಕೊಳ್ತೇನೆ. ಪಕ್ಷದ ಕಾರ್ಯಕರ್ತರನ್ನ ಗುರುತಿಸುವಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ವಿಫಲ ಆಗ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ಒಂದು
ಸಿಸ್ಟಮ್ ನಲ್ಲಿ ಒಬ್ಬ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಯನ್ನ ನಾವು ಗುರುತಿಸಲಿಕ್ಕೆ ಕಲಿಬೇಕು. ಯಾರಿಂದ ನಮ್ಗೆ ಇನ್ನೂ ಹೆಚ್ಚು ಜನ ಇದೊಂದು ನಾವು ಡೆಮೋಕ್ರಸಿ ಸೆಟಪ್ ಅಲ್ಲಿ ಇದ್ದೇವೆ. ಆ ಡೆಮೋಕ್ರಸಿ ಸೆಟಪ್ ನಲ್ಲಿ ಈ ಜಾತ್ಯತೀತ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಯಾವುದಕ್ಕೆ ಉಪಯುಕ್ತರಾಗ್ತಾನೆ ಅವನ ಸೇವೆಯನ್ನ ಆ ಭಾಗದಲ್ಲಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಎಲ್ಲಾ ರಾಜಕೀಯ ಪಕ್ಷಗಳು ಮಾಡಿದಾಗ ಮಾತ್ರ ಈ ಒಂದು ಪ್ರಜಾಪ್ರಭುತ್ವಕ್ಕೂ ಕೂಡ ಬೆಲೆ ಬರ್ತದೆ, ಈ ಸೆಕ್ಯುಲರಿಸಮ್ಗೂ ಕೂಡ ಬೆಲೆ ಬರ್ತದೆ. ಅಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಲೇಬೇಕಾಗಿದೆ. ಅಂತ ವಾತಾವರಣ ಇವತ್ತು ಕಡಿಮೆ ಆಗುತ್ತೆ. ಕಾರಣ ಕಡಿಮೆ ಇದೆ, ಇದು ಎಂಟೈರ್ ನಮ್ಮ ಕರ್ನಾಟಕದಲ್ಲಿ ಇರ್ಬೋದು ಅಥವಾ ಇತರ ಭಾಗದಲ್ಲಿ ಇರ್ಬೋದು, ಅದು ಕಡಿಮೆ ಆಗ್ತದನ್ನ ನಾವು ಕಾಣ್ಬೋದು. ಕಾರಣ ಇವತ್ತು ಕಾರ್ಯಕರ್ತರು ಬರುವವರು ಕೂಡ ಇತ್ತೀಚಿನ ದಿನಗಳಲ್ಲಿ ಬರೇ ಏನಾದ್ರು ವ್ಯಾಪಾರ ಮಾಡ್ಲಿಕ್ಕೆ, ವಹಿವಾಟು ಮಾಡ್ಲಿಕ್ಕೆ ಬರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ. ಅವರು ಅಷ್ಟೇ ಮಾಡ್ತಾರೆ ಮತ್ತೆ ಹೋಗ್ತಾರೆ. ಆದ್ರೆ ನಿಜವಾಗಿ ಡೆಡಿಕೇಟ್ ಮಾಡ್ತಕ್ಕಂಥ ಕಾರ್ಯಕರ್ತರ ಕೊರತೆಯಿಂದಾಗಿಯೇ ಒಂದೊಂದು ಸಲ ಪಕ್ಷಕ್ಕೆ ಹಿನ್ನಡೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಓಕೆ ಸರ್, ಉಡುಪಿ 5-5 ಕಾಂಗ್ರೆಸ್ ಇದ್ದಂತಹ ಒಂದು ಸಮಯ ಇತ್ತು. ಇವತ್ತು 5-5 ಬಿಜೆಪಿ ಶಾಸಕರೇ ಇದ್ದಾರೆ. ಒಂದು ಕಡೆ ಇದನ್ನ ಹೇಗೆ ಚರ್ಚೆ ಮಾಡ್ತಾರೆ ಅಂತಂದ್ರೆ, ಗ್ಯಾರಂಟಿಗಳಿಗೆ ಮಾರು ಹೋಗದೆ, ಯಾವುದೇ ಆಮಿಷಗಳಿಗೆ ಒಳಗಾಗದೆ ಪ್ರಬುದ್ಧರಾಗಿ ಮತ ಚಲಾಯಿಸಿರುವಂತಹ ಜಿಲ್ಲೆಯ ಜನ ಅಂತ ಹೇಳ್ತಾರೆ. ನೀವ್ ಹೇಗೆ ಅದನ್ನ ಡಿಸ್ಕ್ರೈಬ್ ಮಾಡ್ತೀರಿ ಅಂತ? ಈಗ ನಾನು ಉಡುಪಿ ಜಿಲ್ಲೆಯಲ್ಲಿ 12 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ. ನಾನು ಅಧ್ಯಕ್ಷನಾಗಿದ್ದ 1 ವರ್ಷದ ಅವಧಿಯಲ್ಲಿ ನಾವು ಸಂಘಟನೆಗೆ ಹೆಚ್ಚು ಚಾಲನೆಯನ್ನು ಕೊಟ್ಟೆವು. ಆಗಿನ ವಾತಾವರಣ ಯಾವ ದಿಕ್ಕಿನಲ್ಲಿತ್ತು ಅಂತ ಹೇಳಿದ್ರೆ, ನಾವು ಪಾರ್ಲಿಮೆಂಟ್ ಸೀಟ್ ಅನ್ನ ಕಳ್ಕೊಂಡಿತ್ತು ಆಸ್ಕರ್ ಫರ್ನಾಂಡಿಸ್ ಗತ್ತು. ವಿನಯ್ ಕುಮಾರ್ ಸೊರ್ಕೆ ಅವರ ಎಂಟ್ರಿ ಆಯ್ತು. ಅವರು ಆ ಲೋಕಸಭೆಯನ್ನ ನಾವು 30,000 ಮತಗಳಿಂದ ಗೆಲ್ಲಲಿಕ್ಕೆ ಸಾಧ್ಯವಾಯ್ತು. ಕಾರಣ ಆಗಿನ ಒಂದು ಸಮಸ್ಯೆ, ನಾವು ಕಾರ್ಯಕರ್ತರೊಟ್ಟಿಗೆ ಆಸ್ಕರ್ ಫರ್ನಾಂಡಿಸ್ ನಡೆದಾಡ್ತಕ್ಕಂಥ ರೀತಿ, ಅದನ್ನು ಸಂಘಟನಾತ್ಮಕವಾಗಿ ನಾವು ತಗೊಂಡ್ಕೊಂಡು ಹೋಗುವುದರ ಮೂಲಕ ನಮ್ಮ ಹತ್ರ ಅಲ್ಲಿ ಸೂಕ್ತವಾಗಿರ್ತಕ್ಕಂಥ ಎಲ್ಲಾ ಸಾಮರ್ಥ್ಯಗಳು ಇರ್ಲಿಲ್ಲ. ನಾವು ನಮ್ಮ ಕಚೇರಿಯನ್ನ ನಾವು ಕಟ್ಟಬೇಕಾಗಿದ್ರು ಮತ್ತು 5-6 ವರ್ಷದ ನಂತರ ಮಾಡಿದ್ವು. ನನ್ನ ಅವಧಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಆಯ್ತು. ನಮ್ಗೆ ಪಕ್ಷಕ್ಕೆ ಸ್ವಂತ ಕಚೇರಿಗಳು ಇರ್ಲಿಲ್ಲ. ಆದ್ರೆ ಸ್ವಂತ ಕಚೇರಿಯನ್ನು ಮಾಡ್ತಕ್ಕಂಥ ಒಬ್ಬ ಕಾರ್ಯಕರ್ತನಿಗೆ ಅವಕಾಶಗಳು ಕೊಟ್ಟಾಗ ನಮ್ಗೆ ಒಂದು ನಿಯತ್ ಬರ್ತದೆ. ನಮ್ಮಲ್ಲಿ ಕಚೇರಿ ಇಲ್ಲ, ಆಸ್ಕರ್ ಫರ್ನಾಂಡಿಸ್ ಮನೆಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇತ್ತು. ಗೌರವ್ ಗುತ್ತರ್ ಅಂತ DC ಒಬ್ಬ ಅಲ್ಲಿ ಜಿಲ್ಲಾಧಿಕಾರಿ ಆಗಿದ್ರು. ಅವರ ಒಂದು ನಮ್ಮ ಸಂಬಂಧ ಬಹಳ ಚೆನ್ನಾಗಿತ್ತು. ಆ ಒಂದು ಕಾಲದಲ್ಲಿ ನಮ್ಗೆ ಒಂದು 12 ಸೆಂಟ್ ಜಾಗವನ್ನ, ಸರ್ಕಾರಿ ಜಾಗವನ್ನ, ನಮ್ಗೆ ಮಾತ್ರ ಅಲ್ಲ, ಅಲ್ಲಿ ಪತ್ರಕರ್ತ ಸಂಘದವರಿಗೆ, ಮೆಡಿಕಲ್ ಅಸೋಸಿಯೇಷನ್ ಅವರಿಗೆ, ಅವತ್ತು ಸಭಾಪತಿಯವರು ಉಡುಪಿಯ ಶಾಸಕರಾಗಿದ್ರು. ನಾವೆಲ್ಲ ಸೇರ್ಕೊಂಡು, ವಸಂತ್ ಸಾಲಿಯಾನ್ರು ಉಸ್ತುವಾರಿ ಮಂತ್ರಿ ಆಗಿದ್ರು, ಅವರೆಲ್ಲ ಸೇರ್ಕೊಂಡು ನಾವು ಅದಕ್ಕೆ ಆದ್ಯತೆ ಕೊಟ್ಟು ಆ ಜಾಗವನ್ನ ಖರೀದಿ ಮಾಡಿದ್ವು. ಸರ್ಕಾರ SM ಕೃಷ್ಣರ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ನಮ್ಗೆ ಲ್ಯಾಂಡ್ ವ್ಯಾಲ್ಯೂ ಕಡಿಮೆ ಮಾಡಿ ನಮ್ಗೆ ಅದು ಅವಕಾಶವನ್ನು ಮಾಡಿಕೊಟ್ರು. ಅದಕ್ಕೋಸ್ಕರ ಬಹಳ ಜನ ಸೇವೆ ಮಾಡಿದ್ದಾರೆ. ಮತ್ತೆ ಕಟ್ಟಡ ಕಟ್ಟಲಿಕ್ಕೆ ಆಸ್ಕರ್ ಫರ್ನಾಂಡಿಸ್ ನೆರವಾದ್ರು. ಆಸ್ಕರ್ ಫರ್ನಾಂಡಿಸ್ ತನ್ನ ಸಂಬಳದ ಹಣವನ್ನು ಕೂಡ ಅದಕ್ಕೆ ಹಾಕಿದ್ದಂತ ನನಗೆ ಚೆನ್ನಾಗಿ ಗೊತ್ತಿದೆ. ದಿನೇಶ್ ಪುತ್ರನ್ ಅದನ್ನ ನೋಡ್ಕೊಳ್ತಾ ಇದ್ರು. ನಮ್ಮ ಕಟ್ಟಡವನ್ನ ಸೈಮನ್ ಅವರು ಕಟ್ಟಡ ಕಟ್ತಕ್ಕಂಥ ಆರ್ಕಿಟೆಕ್ಟ್ ಗಳನ್ನ ಮಾಡಿ ಕಾಂಟ್ರಾಕ್ಟರನ್ನ ನೇಮಿಸ್ಕೊಂಡಿದ್ರು. ಬಹಳ ಜನ ಅದಕ್ಕೆ ಸಹಾಯ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ, DK ಶಿವಕುಮಾರ್ ಅವರು ಮಾಡಿದ್ದಾರೆ, ನಮ್ಮ ಇವರು ಅಂದು PCC ಜನರಲ್ ಸೆಕ್ರೆಟರಿ ಆಗಿದ್ರು ಮಂಜುನಾಥ್ ಅವರ ತಂದೆ, ಅವರು ಕೂಡ ಮಾಡಿದ್ದಾರೆ. MLA ಮಂಜುನಾಥ್ ಅವರ ತಂದೆ, ಅವರು ಕೂಡ ಪ್ರಸನ್ನ ಕುಮಾರ್ ಅವರು ನಮ್ಮ ಇನ್ಚಾರ್ಜ್ ಇದ್ರು, ಅವರು ಮಾಡಿದ್ದಾರೆ. ಪ್ರಮೋದ್ ಮಧುರಾಜ್ರವರು ಕೂಡ ಆಗ 1 ಲಕ್ಷ ರೂಪಾಯಿ ನಮಗೆ ಕೊಟ್ಟಿದ್ದಾರೆ. ನಾವು ಎಲ್ಲವನ್ನು ಕೂಡ ನೆನಪಿಟ್ಕೊಂಡಿದ್ದೇವೆ. ಮಾತ್ರ ಅಲ್ಲ, ಪ್ರತಿಯೊಬ್ರು ಅದು ಸ್ಟಾರ್ಟಿಂಗ್ ಕಾಂಟ್ರಿಬ್ಯೂಷನ್ಸ್ ಮತ್ತೆ ಇವತ್ತು ಅದೊಂದು 20-25 ಕೋಟಿ ರೂಪಾಯಿಯ ಯೋಜನೆ ಪಕ್ಷಕ್ಕೆ ಆಗಿದೆ. ಆದ್ರೆ ಆದಾಗ ಯಾರು ಅದನ್ನ ಹೇಳಲಿಲ್ಲ. ಈಗ ಎಲ್ರಿಗೂ ಗೊತ್ತಾಗ್ತದೆ, ಇಲ್ಲ ಇದೆಲ್ಲ ಗಫೂರ್ನ ಕಾಲದಲ್ಲಿ ಆಯ್ತು, ಆಸ್ಕರ್ ಫರ್ನಾಂಡಿಸ್ರ ಕಾಲದಲ್ಲಿ ಆಯ್ತು. ನಾವು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ದೇವೆ ಅಷ್ಟೇ. ಎಲ್ಲವೂ ಕೂಡ ಆಸ್ಕರ್ ಫರ್ನಾಂಡಿಸ್ರ ಒಂದು ನಾಯಕತ್ವದಿಂದಾಗಿ ಅದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ನಾವು ಒಂದು ಇದು ಮಾತ್ರ ನಾವು ಅಲ್ಲಿ ಕೆಲಸ ಮಾಡಿದ್ವು, ಆ ಕೆಲಸ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಒಡನಾಟಕ್ಕೆ, ಅವರ ಕಾರ್ಯಕ್ರಮ ನಡೆಸಲಿಕ್ಕೆ ಒಂದು ಭಾವನೆ ಇವತ್ತು ಇದೆ.
ಅದೊಂದು ದೊಡ್ಡ ವಿಚಾರ. ಇನ್ನೇ ಅದರ ನಂತರನೂ ಕೂಡ ಇವತ್ತು ನಮ್ಮ ಜಿಲ್ಲೆಯ ಇತರ ಭಾಗದಲ್ಲಿ ಕಾಪುನಲ್ಲಿ ಇರ್ಬೋದು, ಕೋಟದಲ್ಲಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಕಚೇರಿಗಳನ್ನ ಅಲ್ಲೇ ಕಾರ್ಯಕರ್ತರು, ಕೋಟದಲ್ಲಿ ಶಂಕರ್ ಕುಂದರ್ ಅವರು ಆ ಬಸವರಾಜರು ಒಂದು ಜಾಗವನ್ನ ಹಿಂದೆ ನೋಡ್ಕೊಂಡಿದ್ರು, ಆ ಜಾಗ ಮಾಡಿ ಮತ್ತೆ ಸರ್ಕಾರದಿಂದ ಏನೆಲ್ಲ ಮಾಡಬೇಕು ಆ ಕೆಲಸವನ್ನು ಮಾಡಿದ್ರು. ಅದೇ ರೀತಿಯಲ್ಲಿ ಕಾಪುನಲ್ಲಿ ಕೂಡ ನಾನು ಅಲ್ಲಿ ಕಾಪು ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಇದ್ದೆ ವಸಂತ ಸಾಲೆ ಅಂದ್ರ ಕಾಲದಲ್ಲಿ. ನಾವಿರ್ಬೋದು, ಹಿರಿಯಣ್ಣ ಇರ್ಬೋದು, ಶ್ರೀಧರ್ ಶೆಟ್ಟಿ ಇರ್ಬೋದು, ಅದೇ ರೀತಿಯಲ್ಲಿ ಆಗ ಜಯರಾಮ್ ಬಳ್ಳಾಲ್ ಇದ್ರು, ಅದೇ ರೀತಿಯಲ್ಲಿ ಇನ್ನು ನಮ್ಮ ಅವತ್ತು ಮೈದಿನ ಹಬ್ಬ ಇನ್ನಿತರರು ಎಲ್ಲ ಸೇರ್ಕೊಂಡು ಅಲ್ಲಿ ಕಚೇರಿ ಭೂಮಿಯನ್ನ ಮಾಡಿದ್ರು. ಆದ್ರೆ ಆ ಭೂಮಿಯನ್ನ ವಿನಯ್ ಕುಮಾರ್ ಸೊರಕೆ ಅವರು ಎಂಟ್ರಿ ಆದ್ಮೇಲೆ, ಅಲ್ಲಿ ಶಾಸಕರಾದ್ಮೇಲೆ ಆ ಕಚೇರಿಯನ್ನ ಒಂದು ಮೇಲ್ದರ್ಜೆಗೆ ಏರಿಸಿದ್ರು. ಒಂದು ಒಳ್ಳೆಯ ಸುಂದರವಾಗಿರ್ತಕ್ಕಂಥ ಕಚೇರಿ ಇವತ್ತು ಬಂದಿದೆ. ಯಾರು ಯಾವಾಗ ಅವಕಾಶ ಇದ್ದಾಗ ಏನೆಲ್ಲ ಮಾಡಿದ್ದೇವೆ ಅದು ಶಾಶ್ವತವಾಗಿ ಉಳಿತದೆ. ಒಬ್ಬ ಕಾರ್ಯಕರ್ತ ಹೇಳ್ತಾನೆ, ಅವ್ರು ಮಾಡಿದ್ರು ಮಾರ್ರೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಜಿಲ್ಲೆಯಲ್ಲಿ. ನಾನಿದಾಗ 100% ರಿಸಲ್ಟ್ ಬಂತು. ಪಾರ್ಲಿಮೆಂಟ್ ಗೆದ್ದೆವು, ಅಸೆಂಬ್ಲಿಗಳು ಗೆದ್ದೆವು. ಕುಂದಾಪುರ ಒಂದು ಹೊರತುಪಡಿಸಿ ಎಲ್ಲಾ ವಿಧಾನಸಭಾ ಕ್ಷೇತ್ರ ಗೆದ್ದಿತ್ತು. ಜಿಲ್ಲಾ ಪಂಚಾಯತಿಯಲ್ಲಿ ನಾನು ಸೇರಿ 25 ನಾವು ಗೆದ್ದಿದ್ದೇವೆ. ತಾಲೂಕು ಪಂಚಾಯತ್ 3 ತಾಲೂಕಿತ್ತು, 3 ತಾಲೂಕಿನಲ್ಲಿ 100 ಸ್ಥಾನದಲ್ಲಿ 99 ನಾವು ಗೆದ್ದಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ರಮಾನಾಥ್ ರೈ ಅವರ ನೇತೃತ್ವ ಇತ್ತು, ಅವರ ಜಿಲ್ಲಾ ಕಾಂಗ್ರೆಸ್. ಅಲ್ಲಿ ಕೂಡ ಅದೇ ರೀತಿಯ ಬೆಳವಣಿಗೆಗಳಿತ್ತು. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ಗಳಲ್ಲಿ, ಪಟ್ಟಣ ಪಂಚಾಯತ್ಗಳಲ್ಲಿ, ಪುರಸಭೆಗಳಲ್ಲಿ ನಾವೇ ಮೇಲುಗೈಯನ್ನ ಸಾಧಿಸಿದ್ದೆವು. ಈಗ ಆಗಿನ ವಾತಾವರಣ ಈಗಿಲ್ಲ. ಜನರ ಕಾರಣ ಏನು ಬಿಜೆಪಿ ಅಂತ ರಾಜಕೀಯ ಪಕ್ಷಗಳು ಜನರ ಯುವಕರ ಮನಸ್ಸನ್ನ ಪೊಲ್ಯೂಷನ್ ಮಾಡಿದ್ರು. ಅವರ ಮನಸ್ಸಿನಲ್ಲಿ ಒಂದು ರೀತಿಯ ವಿಷ ಬೀಜವನ್ನು ತುಂಬತಕ್ಕಂಥ ಪ್ರಯತ್ನಗಳನ್ನು ಮಾಡಿದ್ರು. ಡಿವೈಡ್ ಆಯ್ತು, ಸಮುದಾಯವನ್ನೇ ಡಿವೈಡ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಆದಾಗ ಕಾಂಗ್ರೆಸ್ಗೆ ಬಹಳ ಹಿನ್ನಡೆ ಆಯ್ತು. ಆದ್ರೆ ಈ ಜಿಲ್ಲೆ ಅಥವಾ ಕರಾವಳಿ ಭಾಗ ಯಾವತ್ತೂ ಕೂಡ ಕಾಂಗ್ರೆಸ್ನ ಒಂದು ಭದ್ರಕೋಟೆಗಳು. ಇಲ್ಲಿರ್ತಕ್ಕಂಥ ಮೀನುಗಾರರು, ಇಲ್ಲಿರ್ತಕ್ಕಂಥ ಮುರ್ತೆದಾರರು, ಇಲ್ಲಿರ್ತಕ್ಕಂಥ ಮಹಿಳೆಯರು, ಯುವಕರು ಎಲ್ಲರೂ ಕೂಡ ಕಾಂಗ್ರೆಸ್ನ ಮತದಾರರಾಗಿ ಇದ್ದವರು. ಇದು ಆದ್ರೆ ಇವತ್ತು ನಮ್ಮಲ್ಲಿ ಕೂಡ ಸಂಘಟನಾತ್ಮಕ ದಿಕ್ಕಿನಲ್ಲಿ ಕೂಡ ಒಳ್ಳೆಯ ಕೆಲಸ ಮುಂದಿನ ದಿನಗಳಲ್ಲಿ ಆಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಅದನ್ನು ಪಕ್ಷ ಖಂಡಿತವಾಗಿ ಮಾಡ್ತದೆ ಎಂಬ ಒಂದು ವಿಶ್ವಾಸ ಇದೆ. ಕಾರಣ ಇವತ್ತು ರಾಜ್ಯದಲ್ಲಿ ಒಳ್ಳೆಯ ನಾಯಕತ್ವ ಇದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ 2 ಕಣ್ಣುಗಳಿದ್ದಾಗೆ. ಅವರು ಆ ದಿಕ್ಕಿನಲ್ಲಿ ಕೆಲಸ ಮಾಡಿದ್ರೆ ಅದಕ್ಕೆ ಪೂರಕವಾಗಿ ಎಲ್ಲವೂ ಆಗ್ತದೆ. ಇವತ್ತು ನಾವು ನೋಡ್ತೇವೆ ಈ ಭಾಗದ ಹಿರಿಯ ನಾಯಕರಾದ ಆಸ್ಕರ್ ಫೆರ್ನಾಂಡಿಸ್ರು, ಜನಾರ್ದನ್ ಪೂಜಾರು, ಅದೇ ರೀತಿಯಲ್ಲಿ ವೀರಪ್ಪ ಮೊಯ್ಲಿ ಅವರು, ಅವ್ರೇನ್ 3 ಜನ ತ್ರಿಮೂರ್ತಿಗಳಿದ್ದಾರೆ. ಅದರ ನಂತರ ಬಂದಂತ ರಮಾನಾಥ್ ರೈ ಅವರು ಇರ್ಬೋದು, ವಿನಯ್ ಕುಮಾರ್ ಸೊರಕೆ ಅವರು ಇರ್ಬೋದು, ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಇರ್ಬೋದು. ಆಮೇಲೆ ನಮ್ಮ ಎಲ್ಲ ಜಿಲ್ಲೆಯಲ್ಲಿ ಇವತ್ತು ಬಸವರಾಜರು ಅನಾರೋಗ್ಯದಲ್ಲಿದ್ದಾರೆ, ಅಥವಾ ವಿಜಯ್ ಕುಮಾರ್ ಶೆಟ್ಟರು ಅನಾರೋಗ್ಯದಲ್ಲಿ ಸ್ವಲ್ಪ ದೂರ ಇದ್ರೂ ಕೂಡ ಅವರು ಬೇಗ ಗುಣಮುಖರಾಗಿ ಮತ್ತೆ ಚಟುವಟಿಕೆಗಳಲ್ಲಿ ಸೇರ್ಕೊಳ್ಬಹುದು. ಅವರೆಲ್ಲರೂ ಮಾಡಿದ ಕೆಲಸವನ್ನ ನಾವು ಸ್ಮರಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಿ ಐವನ್ ಡಿಸೋಜ ಅವರು, JR ಲೋಬರ್ ಅವರು ಕೂಡ ಬಹಳ ಸಕ್ರಿಯವಾಗಿ ಜನರ ಜೊತೆ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾ ಹೇಳ್ತಕ್ಕಂಥದ್ದಿದ್ರೆ ಇದೆಲ್ಲವೂ ಕೂಡ ಒಟ್ಟಿನಲ್ಲಿ ಆಡಳಿತಾತ್ಮಕ ದಿಕ್ಕಿನಲ್ಲಿ ನೋಡುವಾಗ ಎಲ್ಲಾ ರಾಜಕೀಯ ಪಕ್ಷದವರು ಕೂಡ ಒಂದಲ್ಲ ಒಂದು ರೀತಿಯ ಸೇವೆಯನ್ನ ಜಿಲ್ಲೆಗೆ ಕೊಟ್ಟಿದ್ದಾರೆ. ನಾನು ಬಹಳ ಹತ್ತಿರದಲ್ಲಿ ಕಂಡಿದ್ದೇನೆ. ಡಾಕ್ಟರ್ VS ಆಚಾರ್ ಅವರು ಬಹಳ ಪ್ರಾಮಾಣಿಕರು, ದಕ್ಷರು. ಅವರು ಬಹಳ ಕೆಲಸವನ್ನು ಮಾಡಿದ್ರು. ಪುರಸಭೆಯಲ್ಲಿ ಅಂದಿನ ಕಾಲದಲ್ಲಿ ಪುರಸಭೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು. ಆಗ ಜೀತದನ ಪದ್ಧತಿ ಏನಾದ್ರೂ ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಆದ್ಯತೆಯನ್ನು ಕೊಟ್ಟಿದ್ದಿದ್ರೆ ಅಂದಿನ ಅವರ ಬಿಜೆಪಿಯ ಆಡಳಿತದಲ್ಲಿ ಆಗಿದೆ. ಅದನ್ನು ಕೂಡ ನಾವು ನೆನೆಸ್ಲಿಕ್ಕೆ ತಯಾರಿದ್ದೇವೆ. ಅದೇ ರೀತಿಯಲ್ಲಿ ಮಲ್ಯರು ಏನ್ ಕೆಲಸ ಮಾಡಿದ್ರು, TFIಗಳು ಏನ್ ಮಾಡಿದ್ರು, ಅದರ ನಂತರ ಬಂದಂತ ಜನಾರ್ದನ್ ಪೂಜಾರಿ, ಆಸ್ಕರ್ ಫೆರ್ನಾಂಡಿಸ್, ವೀರಪ್ಪ ಮೊಯ್ಲಿ ಅವರು ಕೂಡ ಅದನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಅಂತ ಒಂದು ಖ್ಯಾತಿ ಇರ್ತಕ್ಕಂಥ ಜಿಲ್ಲೆ ಇದು. ಇದು ಬಹಳ ಸಣ್ಣ ವಿಚಾರಗಳಲ್ಲ. ಇಲ್ಲಿ ಹೋರಾಟ ಮಾಡಿದಂತ KK ಶೆಟ್ಟಿ ಅಂತ ವ್ಯಕ್ತಿಗಳು, ಅಥವಾ ಅದಕ್ಕೆ ಬಹಳ ಜನ ಮೊಗವೀರ ನಾಯಕರಲ್ಲಿ ಕೂಡ SV ಅಮೀನ್ ಅಂತವರು, ಅದೇ ರೀತಿ ರೋಡ್ರಿಗಸ್ ಅಂತವರು, ಹೆಚ್ಚಾಗಿ ಬ್ಲೇಸಸ್ ಡಿಸೋದ್ರು ಈ ಜಿಲ್ಲೆಯ ಅಧ್ಯಕ್ಷರಾಗಿ ದೊಡ್ಡ ಕೆಲಸವನ್ನ ಮಾಡಿರ್ತಕ್ಕಂಥ ಇತಿಹಾಸ ಇದೆ. ಅವರೆಲ್ಲ ದೊಡ್ಡ ಸೇವೆಯನ್ನ ಮಾಡಿದ್ದಾರೆ. 2ನೇ ಹಂತದ ನಾಯಕರನ್ನ ಬೆಳಿಲಿಕ್ಕಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹರಿಪ್ರಸಾದ್ ಅವರು, ಒಂದು ವೇಳೆ ಹರಿಪ್ರಸಾದ್ ಅವರು ಈ ಭಾಗದಲ್ಲಿ ನಾಯಕರಾಗಿ ಬೆಳೆದಿದ್ದಿದ್ರೆ ದೊಡ್ಡ ನಾಯಕರಾಗಿ ರಾಷ್ಟ್ರಕ್ಕೆ ಅರ್ಪಣೆ ಆಗ್ತಿದ್ರು. ಅವ್ರು ಇವತ್ತು ಬೆಂಗಳೂರಿನಲ್ಲಿ ಬೇರೆ ಬೇರೆ ಸಂದರ್ಭ ಚುನಾವಣೆಯನ್ನ ಸ್ಪರ್ಧೆ ಮಾಡಿದ್ರು. ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಅವಕಾಶ ಆಗ್ಲಿಲ್ಲ. ಹೌದು. ಈಗತ್ತು ಏನಾಯ್ತು, ಬೇರೆ ಬೇರೆ ಸಂದರ್ಭದಲ್ಲಿ ಆ ನಾಯಕತ್ವಕ್ಕೆ ಬಹಳ ಅಂತ ಪ್ರಾಮಾಣಿಕರು, ದಕ್ಷರ
ನಾಯಕತ್ವದ ಅವಶ್ಯಕತೆ ಇವತ್ತು ಇದೆ, ಮುಂದೆಯೂ ಇರ್ತದೆ. ಕಾರಣ ಕರಾವಳಿ ಭಾಗದಲ್ಲಿ ಪ್ರಾಮಾಣಿಕ ರಾಜಕಾರಣಿಗಳು ಬಂದಿದ್ದಾರೆ. ಆದ್ರೆ ಇವತ್ತೆಲ್ಲ ಏನಾಗಿದೆ, ಹೆಚ್ಚು ಜನ ನಾವು ಭ್ರಷ್ಟಾಚಾರ ಮುಕ್ತವಾಗಿ ಅಂತೇಳಿ ಹೇಳ್ತಾರೆ, ಆದ್ರೆ ಹೆಚ್ಚು ಭ್ರಷ್ಟಾಚಾರಗಳಿಗೆ ಒತ್ತು ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಜಾರಿಗೆ ಬಂದಿದೆ. ಇದು ನಮ್ಮದು ಒಂದು ವಿಷಾದವಾದಂಥದ್ದು, ಅಥವಾ ಇದೊಂದು ದೊಡ್ಡ ನಮಗೆ ಒಂದು ದೊಡ್ಡ ಅಭಿವೃದ್ಧಿ ದಿಕ್ಕಿನಲ್ಲಿ ದೊಡ್ಡ ತೊಡಕು ಅಂತೇಳಿ ನಾನಂತೂ ಭಾವಿಸ್ತೇನೆ. ಸರ್, ಬಿಜೆಪಿ ವಿಷ ಬೀಜವನ್ನ ಬಿತ್ತುವಂತಹ ಪ್ರಯತ್ನ ಮಾಡ್ತಾ ಇದೆ, ಅದರಲ್ಲಿ ಸಕ್ಸಸ್ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರಿ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಕೂಡ ವಿಷ ಬೀಜವನ್ನ ಹೊರಗಡೆ ತೆಗೆಯುವಂತಹ ನಿಟ್ಟಿನಲ್ಲಿ ಫೇಲ್ ಆಯ್ತಾ ಅಂತ? ಅಲ್ಲ, ಖಂಡಿತವಾಗಿಯೂ ಕೂಡ ಕೆಲವೊಂದ್ಸಲ ಅದರ ಫೋರ್ಸ್ ಜಾಸ್ತಿ ಆದಾಗ, ಯಾವುದೇ ಸುಳ್ಳುಗಳ ಫೋರ್ಸ್ ಜಾಸ್ತಿ ಆದಾಗ ಸತ್ಯಕ್ಕೆ ಹಿನ್ನಡೆ ಆಗೇ ಆಗ್ತದೆ. ಅದಕ್ಕೆ ಸತ್ಯ ಮಾತಾಡ್ತಕ್ಕಂಥ ಜನ ಜಾಸ್ತಿ ಆದಾಗ, ಅದನ್ನು ಹೆಚ್ಚು ಹೆಚ್ಚಾಗಿ ಜನರ ಮುಂದೆ ತಂದಾಗ ಅದಕ್ಕೆ ಜನರಿಗೂ ಕೂಡ ಅರ್ಥ ಆಗ್ತದೆ, ಇಲ್ಲ ಇದು ಸತ್ಯ. ಸುಳ್ಳನ್ನ 100 ಸಲ ಹೇಳಿದಾಗ ಅದು ಸುಳ್ಳಾಗೆ ಜನ ಅದು ಸತ್ಯ ಅಂತೇಳಿ ಸ್ವೀಕಾರ ಮಾಡ್ತಾರೆ. ಆ ಒಂದು ದಿಕ್ಕಿನಲ್ಲಿ ನಮ್ಮ ನಾಯಕರು ಅಥವಾ ನಮ್ಮ ಕಾರ್ಯಕರ್ತರು ಹೆಚ್ಚೆಚ್ಚಾಗಿ ಮಾತಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕಾಗಿದೆ. ಬಟ್ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಸರ್, ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ವಿಚಾರಗಳು ಬಂದಾಗ ಅದಕ್ಕೆ ಕೌಂಟರ್ ಕೊಡುವಂತಹದ್ರಲ್ಲೂ ಕೂಡ ತುಂಬಾ ಹಿಂದೆ ಇದೆ ಅಂತ. ಕಾರ್ಯಕರ್ತರಲ್ಲಿ ತಿಳುವಳಿಕೆಗಳ ಕೊರತೆ ಇದೆ. ತಿಳುವಳಿಕೆ ಕೊರತೆ ಇದ್ರೆ ಅವ್ರಿಗೆ ಏನ್ ಬೇಕಾಗಿದೆ, ಅವ್ರಿಗೆ ನಾವು ತರಬೇತಿಗಳನ್ನು ಕೊಡಬೇಕಾಗಿದೆ. ತಿಳುವಳಿಕೆಗಳ ಕೊರತೆ ಇದ್ದಾಗ ಅವರಿಗೆ ಅಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಆ ತರಬೇತಿಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕಾಗಿದೆ. ಇವತ್ತು ಆ ಪ್ರಯತ್ನನೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ಅದು ಮುಂದುವರಿಬೇಕಾಗಿದೆ, ಅದು ಹೆಚ್ಚು ಪರಿಣಾಮಕಾರಿಯಾಗಿ ಆಗಬೇಕಾಗಿದೆ. ಆದಾಗ ಖಂಡಿತವಾಗಿಯೂ ಕೂಡ ಇನ್ನಷ್ಟು ಬಲಿಷ್ಠ ಆಗ್ಲಿಕ್ಕೆ ಸಾಧ್ಯ ಇದೆ. ನನಗೆ ತುಂಬಾ ಜನ ಹೇಳ್ತಿದ್ರು ಸರ್, ಇವತ್ತು ಕೂಡ ಆಟೋದಲ್ಲಿ ಬಸ್ಸಲ್ಲಿ ಓಡಾಡ್ತಾರೆ ಬೆಂಗಳೂರಿಗೆ ಬರ್ಬೇಕು ಅಂತಂದ್ರೆ ಗಫೂರ್ ಅವರು ಅಂತ. ಬಟ್ ಕೆಲವೊಂದು ಟೈಮ್ ಬೇಸರ ಆಗುತ್ತೆ, BMW ಅಲ್ಲಿ ಬರೋರ್ಗು ಬಸ್ಸಲ್ಲಿ ಬರೋರ್ಗು ತುಂಬಾ ಡಿಫ್ರೆನ್ಶಿಯೇಟ್ ಅಲ್ಲಿ ನೋಡ್ತಾರೆ ಜನ ಅಂತ. ಅಲ್ಲ, ಈಗ ಒಬ್ಬ ಪ್ರಾಮಾಣಿಕ, ನಾವು ಬಸ್ಸಲ್ಲೇ ಓಡಾಟ ಮಾಡಿದ್ದು, ರಿಕ್ಷಾದಲ್ಲೇ ಓಡಾಟ ಮಾಡಿದ್ದು, ಸ್ಕೂಟರಲ್ಲೇ ಓಡಾಟ ಮಾಡಿದ್ದು. ಮನೆಯಲ್ಲಿ ನಮ್ಮ ಕುಟುಂಬದವ್ರ ಹತ್ರ ಕಾರ್ ಇರ್ಬೋದು, ತಂದೆಯವ್ರ ಹತ್ರ ವಾಹನ ಇತ್ತು. ಈಗ ತಂದೆಯವರು ಇಲ್ಲ, ಈಗ ನಮ್ಮ ಹತ್ರ ವಾಹನ ಇಲ್ಲ. ನಮ್ಮ ಸಹೋದರರ ಹತ್ರ ವಾಹನ ಇರ್ಬೋದು, ಆದ್ರೆ ಇನ್ನೊಬ್ಬರನ್ನ ನಾವು ಅವಲಂಬಿಸಿ ಇರ್ಲಿಕ್ಕೆ ಆಗುದಿಲ್ಲ. ಅವ್ರವ್ರದ್ದು ಕುಟುಂಬಗಳಿರ್ತದೆ. ನಾವು ಯಾರ ಹತ್ರ ಮುಟ್ಟಬೇಕಾಗಿದೆ. ನಾನು ಚುನಾವಣೆ ಸಂದರ್ಭದಲ್ಲಿ ಸ್ಕೂಟರ್ ಅಲ್ಲಿ ಬಾಳೆಹೊನ್ನೂರಿಗೆ ಹೋಗಿದ್ದೆ. ನಾನು ಚಿಕ್ಕಮಗಳೂರು ಜಿಲ್ಲೆ ಉಸ್ತುವಾರಿ ಇದ್ದೆ. ಬಾಳೆ ಮೀಟಿಂಗ್ ಇದೆ, ನನ್ಗೆ ಅಲ್ಲಿ ಮುಟ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಹತ್ರ ಹಣ ಇಲ್ಲ, ಕಾರಲ್ಲಿ ಹೋದ್ರೆ ಇಷ್ಟು ಹಣ ಬೇಕಾಗ್ತದೆ ಅಂತ ಹೇಳಿದಾಗ ನಾವು ನಮ್ಮ ಕೆಲಸವನ್ನು ಮಾಡ್ಲೇಬೇಕಲ್ಲ ನಿಯತ್ತಿನಿಂದ. ಬಸ್ಸಲ್ಲೇ ಹೋಗಿದ್ದೇನೆ, ಹಲವಾರು ಬಾರಿ ಬಸ್ಸಿನಲ್ಲೇ ಹೋಗಿದ್ದೇನೆ. ಇವತ್ತು ನಮ್ಮ ಓಡಾಟ ಇರುವಂತದ್ದು. ಇವತ್ತು ಸರ್ಕಾರ ಮೊನ್ನೆಯಿಂದ ನಮಗೆ ಕಾರ್ ಕೊಟ್ಟಿದೆ, ಆದ್ರೆ ಎಷ್ಟು ದಿನ ಆ ಕಾರ್ ಇರ್ತದೆ ನಮ್ಮೊಟ್ಟಿಗೆ ಅಂತ ಗೊತ್ತಿಲ್ಲ. ಅಂತೂ ನಾವು ಓಡಾಡ್ತಾ ಬಸ್ಸಲ್ಲಿ ಹೋಗ್ಲಿಕ್ಕೂ ಕೂಡ ಅಂತ ಸಾಮರ್ಥ್ಯಗಳು ಬೇಕಲ್ಲ. ನಾವು ಆರ್ಥಿಕವಾಗಿ ಬಹಳ ಹಿಂದುಳಿದಿರ್ತಕ್ಕಂಥವ್ರು. ಅದು ಮುಂದಿನ ದಿನಗಳಲ್ಲಿ ಏನಾಗ್ತದೆ ನೋಡ್ಬೇಕಾಗಿದೆ. ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಶಾಸಕರಾಗಬೇಕು ಅನ್ನುವಂತಹ ಡಿಮ್ಯಾಂಡ್ ಇದೆ. ಯಾವತ್ತು ಪ್ರಯತ್ನ ಮಾಡ್ಲಿಲ್ವಾ ಸರ್ ಟಿಕೆಟ್ ಪಡೆದುಕೊಳ್ಳೋದಕ್ಕೆ? ಅಲ್ಲ, ಕೆಲವೊಂದು ಹಂತದಲ್ಲಿ ಟಿಕೆಟ್ ಕೇಳಿದ್ದೆ ಕೂಡ. ನಂದು ಫೈನಲ್ ಆಗ್ತಕ್ಕಂಥ ಹಂತದಲ್ಲಿ ಕೂಡ ಬಂದಂತ ಸನ್ನಿವೇಶಗಳು ಕೂಡ ಇದೆ. ಆದ್ರೆ ನನಗಿಂತ ಉತ್ತಮ ಆಯ್ಕೆಗಳು ನಡೆದು ಹೋಗಿದೆ ಅವತ್ತು ಕೂಡ. ಆಮೇಲೆ ಅದರ ಅರ್ಥ ಒಬ್ಬ ಹಿರಿಯ ನಾಯಕರಿಗೆ, ವಿನಯ್ ಕುಮಾರ್ ಸೊರಕೆ ಅಂತವರಿಗೆ ಅವಕಾಶ ಕೊಡಬೇಕಾದಂತ ಸನ್ನಿವೇಶ ಬಂದಾಗ ನಾವೆಲ್ಲರೂ ಅವರನ್ನು ಬೆಂಬಲಿಸಿ ಅವರನ್ನು ವಿಧಾನ ಸಭೆಗೆ, ಕಾರಣ ಅವರು ಆಗಾಗ್ಲೇ 2 ಬಾರಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ರು, ಮತ್ತೆ ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ ಆಗಿದ್ರು. ಅವರ ಬಗ್ಗೆ ಕಾರ್ಯಕರ್ತರಲ್ಲಿ ಕೂಡ ಒಲವಿತ್ತು. ಅವರು ಮತ್ತೆ ಶಾಸಕರಾಗಿ ಮಂತ್ರಿ ಆಗ್ತಕ್ಕಂಥ ಅವಕಾಶಗಳು ಕೂಡ ಬಂದಿದೆ. ಜಿಲ್ಲೆಗೆ ಮಂತ್ರಿ ಆದಾಗ ಅವಕಾಶ ಇದ್ದಾಗ ಒಳ್ಳೆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂತ ಪ್ರಶ್ನೆಗಳೇನಿಲ್ಲ. ಸರ್, ಉಡುಪಿಯಲ್ಲಿರುವಂತಹ ಕೆಲವು ಕ್ಷೇತ್ರದ ಶಾಸಕರುಗಳ ಮೇಲೆ ತುಂಬಾ ದೊಡ್ಡ ಪ್ರಮಾಣದ ಆರೋಪಗಳಿದೆ. ನಿಮಗೆ ಗೊತ್ತಾಯ್ತು ಅನ್ಸ್ತದೆ ನಾನು ಯಾವ ಮ್ಯಾಟರ್ ಮಾತಾಡ್ತಾ ಇದ್ದೀನಿ ಅಂತ. ಎಲ್ಲೊಂದು ಕಡೆ ಈ ವಿಚಾರಗಳನ್ನ ಇಟ್ಕೊಂಡು ಜನರಿಗೆ ಅದನ್ನ ಸರಿಯಾದ ರೀತಿಯಲ್ಲಿ ಕನ್ವೆ ಮಾಡಿಸುವಂತದ್ರಲ್ಲೂ ಕೂಡ ಹಿಂದೆ ಇದಾರ ಅಭ್ಯರ್ಥಿಗಳು ಅಂತ. ಅಲ್ಲ, ಕೆಲವೊಂದ್ಸಲ ಏನಾಗ್ತದೆ, ಕೆಲವೊಂದು ಇಶ್ಯೂಗಳು ಸಂದರ್ಭಕ್ಕೆ ಆಧಾರವಾಗಿರ್ತದೆ. ಕೆಲವೊಂದು ಈಗ ಭ್ರಷ್ಟಾಚಾರ ಇಶ್ಯೂಗಳಿರ್ಬೋದು, ಶುಗರ್ ಫ್ಯಾಕ್ಟ್ರಿದ್ ಇರ್ಬೋದು, ಬೇರೆ ಬೇರೆ ಈಗ ಬೇರೊಂದು ಇದರದ್ದು ಕೂಡ ಕೆಲವರು ಎತ್ತಾರೆ. ಅದನ್ನು ನಾವು ಒಂದು ಹಂತಕ್ಕೆ ತಲುಪಿಸುವಲ್ಲಿ ಕೆಲವೊಂದ್ಸಲ ವಿಫಲರಾಗ್ತೀವಿ. ಕಾರಣ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಬೆಂಬಲ ಸರ್ಕಾರದಿಂದ ಇದರಿಂದ ಸಿಗದೆ ಇದ್ದಾಗ ಸಹಜವಾಗಿ ಅದು ಬಿದ್ದು ಹೋಗ್ತಕ್ಕಂಥದ್ದು ನಾವು ಕಾಣ್ಲಿಕ್ಕೆ ಸಾಧ್ಯ ಉಂಟು. ಇದು ಖಂಡಿತವಾಗಿ ಹಾಗಾಗಬಾರದು. ಅದು ನಾವು ಒಂದು
ಪ್ರಾರಂಭ ಮಾಡಿದ್ರೆ, ಉದಾಹರಣೆಗೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಒಂದು ಹೋರಾಟವನ್ನ ಪ್ರಾರಂಭ ಮಾಡಿದ್ರು, ರೈತರ ಹೋರಾಟ, ಶುಗರ್ ಫ್ಯಾಕ್ಟರಿ. ಅದು ಒಂದು ಹಂತಕ್ಕೆ ತಂದು ನಿಲ್ಲಿಸಲಿಕ್ಕೆ ಸಾಧ್ಯ ಆಗಿದೆ. ಆದ್ರೆ ಅದು ಮುಂದಿನ ದಿನಗಳಲ್ಲಿ ಏನಾಗ್ತದೆ ಎಂಬುದನ್ನು ನೋಡ್ಬೇಕಾಗ್ತದೆ. ಓಕೆ, ವೆಲ್ ಸರ್, ನಿಮ್ಮ ಹಾಗೂ ಫರ್ನಾಂಡಿಸ್ ಅವರ ಈ ಬಾಂಡಿಂಗ್ ಹೇಗೆ ಶುರು ಆಯ್ತು, ಒಡನಾಟ ಅಂತ? ಖಂಡಿತವಾಗಿಯೂ ಕೂಡ ಅವರನ್ನು ನಾವು ಜೀವನದಲ್ಲಿ ಮರೆಯಲಿಕ್ಕೆ ಆಗದೆ ಇರ್ತಕ್ಕಂಥದ್ದು. ಕಾರಣ ಒಂದು ಸುದೀರ್ಘವಾದಂತ ಜೀವನ ಅವರೊಟ್ಟಿಗೆ ನಾನು ನಡೆದು ಹೋಗಿದೆ. ಅವ್ರಿಗೆ ಕೆಲವರು ಸಲ ಅವರನ್ನು ಮಾಧ್ಯಮದವರು ಕೂಡ ನನ್ನನ್ನು ಅವರ ಮಾನಸ ಪುತ್ರ ಅಂತ ಹೇಳಿ ಕರೆದಿರ್ತಕ್ಕಂಥದ್ದು ಉಂಟು. ಅಂತ ಸಂದರ್ಭದಲ್ಲಿ ನಾನು ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗಲೇ ಅವರ ಸಂಪರ್ಕ ಆಯ್ತು. ನನ್ನ ತಂದೆಯಿಂದಾಗಿ, TM ಸೋನ್ಸ್ರಿಂದಾಗಿ ಅವರ ಪರಿಚಯ ಆದ್ಮೇಲೆ ಪ್ರತಿದಿನ ಅವ್ರ ಜೊತೆಯಲ್ಲಿ ಶನಿವಾರ, ಆದಿತ್ಯವಾರ, ರಜಾ ದಿನಗಳಲ್ಲಿ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಹವ್ಯಾಸವನ್ನು ಬೆಳೆಸ್ಕೊಂಡೆ. ನಂತರ ಯುವಕ ಕಾಂಗ್ರೆಸ್ಗೆ, ವಿದ್ಯಾರ್ಥಿ ಕಾಂಗ್ರೆಸ್ನ ಹತ್ತಿರದ ಒಡನಾಟಗಳು ಬಂತು. ಅವರ ಮನೆಯೇ ನಮ್ಮ ಒಂದು ದೇಗುಲವಾಗ್ತಕ್ಕಂಥ ಡೋರಿಸ್ ರೆಸ್ಟೋರೆಂಟ್ ನಮ್ಗೆ ಒಂದು ಆಧಾರ. ಕಾರಣ ನಮ್ಗೆ ಏನಿದ್ರು ಸೇವೆ ಮಾಡ್ತಕ್ಕಂಥದ್ದು. ಆ ದಿಕ್ಕಿನಲ್ಲಿ ನೆರೆ ಬಂದಾಗ, ಬೆಂಕಿ ಬಿದ್ದಾಗ, ಯಾರಾದ್ರೂ ಅಪಘಾತಗೀಡಾದಾಗ, ಯಾರಾದ್ರೂ ಜನರಿಗೆ ತೊಂದರೆಗೆ ಬಂದಾಗ ನಾವು ಓಡ್ತಕ್ಕಂಥದ್ದು ಇದು ಸಹಜವಾಗಿ ಕೂಡಿ ಬಂತು. ಹಾಗೆ ನಮ್ಮ ರಾಜಕೀಯವಾದಂತ ಒಂದು ಅವರೊಟ್ಟಿಗೆ ಅಂದ್ರೆ ಜೊತೆಯಾಗಿ ನಾನಿರ್ಬೋದು, ಮಂಜುನಾಥ್ ದುದ್ಯಾವರ್ ಅವ್ರು ತೀರೋದ್ರು, ಲೋಕಯ್ಯ ಪನಿಯಾಡಿ ಇರ್ಬೋದು, ಜಯಶೆಟ್ಟಿ ಇರ್ಬೋದು, ಅಥವಾ ರವಿ ಶೆಟ್ಟಿ ಇರ್ಬೋದು, ಪ್ರಭಾಕರ್ ಇರ್ಬೋದು, ಅಥವಾ ಇನ್ನಿತರ ಹಲವಾರು ಜನ ಕಾರ್ಯಕರ್ತರು ಅವರಿಂದಾಗಿ ರೂಪನೆಗೊಂಡಿದ್ದಾರೆ. ಇವತ್ತು ಹಲವಾರು ಜನ ಅವ್ರ ಜೊತೆಯಲ್ಲಿ ಇದ್ದಾರೆ. ಆ ಭಾಗದಲ್ಲಿ ಭುಜಂಗ್ ಶೆಟ್ಟಿ ಇರ್ಬೋದು, ಬಹಳ ಜನ. ಉದಾಹರಣೆಗೆ ನರಸಿಂಹಮೂರ್ತಿ ಅಂತ ವ್ಯಕ್ತಿಗಳು, ಅವ್ರು ಇವತ್ತು ರಿಕ್ಷಾದಲ್ಲೇ ಹೋಗ್ತಾ ಇದ್ದಾರೆ. ರಿಕ್ಷಾಕ್ಕೆ ಹೇಳಿದಾರಕ್ಕೆ ಅಂತ ಕಾರ್ಯಕರ್ತರು ಉಡುಪಿಯಲ್ಲಿ ಅಥವಾ ಬೇರೆ ಭಾಗದಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ. ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿಗಳು, ಆರ್ಥಿಕವಾಗಿ ಬೆಳೆಯದೇ ಇರ್ತಕ್ಕಂಥ ವ್ಯಕ್ತಿಗಳು, ಈಗಲೂ ಅದೇ ಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಓಕೆ ಸರ್, ನಾನು ನಿನ್ನೆಯಿಂದ ನೋಡ್ತಾ ಇದ್ದೆ, ಎಲ್ಲೋ ಒಂದು ಕಡೆ 5 ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿ ತುಂಬಾ ಫ್ಲಾಪ್ ಆಯ್ತಾ ಅಂತ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ. ಯಾಕೆಂತಂದ್ರೆ ಶಕ್ತಿ ಯೋಜನೆಗೆ ಶಕ್ತಿನೇ ಇಲ್ಲ ಅನ್ನೋ ರೀತಿಯಲ್ಲಿದೆ. ಎಲ್ಲರೂ ಪ್ರೈವೇಟ್ ಬಸ್ ಅಲ್ಲೇ ಓಡಾಡ್ತಾರೆ. ಇಲ್ಲಿ ಕಾರಣ ಖಂಡಿತವಾಗಿ ಕೂಡ ಇಡೀ ರಾಜ್ಯದಲ್ಲೇ ಹೆಚ್ಚು ಪ್ರಯೋಜನ ಈ ಒಂದು 5 ಗ್ಯಾರಂಟಿಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಸಿಕ್ಕಿದೆ. ಖಂಡಿತವಾಗಿ ಅದರಲ್ಲಿ 2 ಮಾತೇ ಇಲ್ಲ. ಅದಕ್ಕೆ ಬೇಕಾದಂತ ಸ್ಟ್ಯಾಟಿಸ್ಟಿಕ್ಸ್ ಗಳಿದೆ. ನಮ್ಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ 2 ಜಿಲ್ಲೆಯ ಅಧ್ಯಕ್ಷರುಗಳು ಈ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ತಾವು ಹೇಳ್ತಕ್ಕಂಥದ್ದು ಶಕ್ತಿ ಯೋಜನೆ ಬಗ್ಗೆ. ಶಕ್ತಿ ಯೋಜನೆ ಕರಾವಳಿಯಲ್ಲಿ ಇವತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಆಪರೇಟರ್ಸ್ ಪ್ರೈವೇಟ್ ಆಪರೇಟರ್ಸ್ ಇರುವುದರಿಂದ ಅವರು ಉತ್ತಮ ಸಾರಿಗೆ ವ್ಯವಸ್ಥೆಯನ್ನ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಪ್ರೈವೇಟ್ ಆಪರೇಟರ್ಸ್ ಕೂಡ ವಿದ್ಯಾರ್ಥಿಗಳಿಗೆ ಕನ್ಸೆಷನ್ ಕೊಡುವುದರ ಮೂಲಕ ಬಹಳ ದಿನಗಳು, ನಾನು ವಿದ್ಯಾರ್ಥಿ ಆಗಿದ್ದಾಗಲೂ ಕೂಡ ನಮ್ಗೆ ಆ ಕನ್ಸೆಷನ್ ಸಿಗ್ತಾ ಇತ್ತು. ಅವತ್ತಿನಿಂದ ಇವತ್ತಿನ ತನಕ ಕೂಡ ಅದನ್ನ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಇಲ್ಲಿ ಯಾವಾಗ ನರ್ಮ್ ಯೋಜನೆಯ ಬಸ್ಸುಗಳು ಬಂತು, ಭಾರತ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಈ ಯೋಜನೆಗಳ ಬಸ್ಸುಗಳು ಬಂತು, ಈಗ ಅದು ಬಸ್ಸುಗಳು ನಡೀತಾ ಇದೆ, ಬರ್ತಾ ಇದೆ. ಕೆಲವು ಕಡೆಗಳಲ್ಲಿ ಆ ಬಸ್ಸು ಬೇಕು ಅಂತೇಳಿ ಕೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಖಾಸಗಿ ಬಸ್ಸಿನವರು ನೀವು ಮಹಿಳೆಯರಿಗೂ ನೀವು ಪೂರ ಕೊಡಿ ಅಂತ ಹೇಳಿದ್ರೆ ಅವರು ವ್ಯಾಪಾರ, ಅವರ ಉದ್ದಿಮೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ. ಸರ್ಕಾರ ಮುಂದಿನ ದಿನಗಳಲ್ಲಿ ಬಂದಾಗ ಅದರ ಬಗ್ಗೆ ಯೋಜನೆ ಆದ್ರೆ ಆ ಸಂದರ್ಭದಲ್ಲಿ ಇದನ್ನೇ ಹೇಗೆ ಬ್ಯಾಲೆನ್ಸ್ ಮಾಡುವಂಥದ್ದು. ಈಗ ಖಾಸಗಿ ಬಸ್ಸು ಮಾಲಕರಿದ್ದಾರೆ, ಅವರು ಜೀವನಕ್ಕೋಸ್ಕರ ಅವರು ಇಷ್ಟೊಂದು ಅವರ ಸಂಪನ್ಮೂಲವನ್ನ ವಿನಿಯೋಗ ಮಾಡಿ ಇಷ್ಟೊಂದು ಜನರಿಗೆ ಉದ್ಯೋಗ ಕೊಟ್ಟು ಅದನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಸ್ವಲ್ಪ ಮಟ್ಟಿಗೆ ನೋಡ್ಬೇಕಾಗಿದೆ, ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ನೀವು ಅವರು ಒಳ್ಳೆ ಸೇವೆ ಕೊಟ್ಟಿದ್ದಾರೆ. ಈಗ ಇನ್ನೂ ಹೇಳಿ ಕೊಡ್ಬೇಕಾಗಿದ್ರೆ ನಮ್ಗೆ ನರ್ಮ್ ಬಸ್ ಅಥವಾ ಸರ್ಕಾರಿ ಬಸ್ಸುಗಳು ಹೆಚ್ಚು ಓಡಾಟ ಮಾಡಬೇಕು ಎಂಬುದ ಕೂಗು ಇದೆ. ಅದರಲ್ಲಿ 2 ಮಾತಿಲ್ಲ, ಕೂಗಿರುವಂತದ್ದೇ. ಅದನ್ನು ಹೇಗೆ ಮಾಡಬೇಕು, ಅದನ್ನು ಬ್ಯಾಲೆನ್ಸ್ ಎಂಬುದನ್ನು ಸರ್ಕಾರ ಅದನ್ನ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ತೀರ್ಮಾನ ತಗೊಳ್ಬಹುದು. ಓಕೆ ಸರ್, ಕರಾವಳಿ ಅಭಿವೃದ್ಧಿ ಮಂಡಳಿ ಹೇಗೆ ವರ್ಕ್ ಮಾಡುತ್ತೆ, ಏನ್ ಯೂಸ್ ಆಗ್ತಿದೆ ಜನರಿಗೆ ಅಂತ ಇದರ ಬಗ್ಗೆ ಹೇಳಲೇಬೇಕಾಗಿದೆ. ಇದೊಂದು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಆಗಿತ್ತು ಈ ಹಿಂದೆ ಅಂತ ನಾನು ಬಂದ ಮೇಲೆ ಎಲ್ಲ ತಿಳ್ಕೊಂಡೆ. ಅದರಲ್ಲಿ ಶ್ರೀಯುತ ಯೋಗೇಶ್ ಭಟ್ ಅವರು ಉಡುಪಿಯ ಈ ಮಂಗಳೂರಿನ ಶಾಸಕರು ಮತ್ತು ಅಂದಿನ ಕಮಿಷನರ್ ಆಗಿರ್ತಕ್ಕಂಥ JR ಲೋಬೋ ಅವರು ಇದನ್ನ ಪ್ರಾರಂಭ ಮಾಡುವಲ್ಲಿ ಅವರ ಪ್ರಮುಖ ಪಾತ್ರ. ಮತ್ತೆ ಅಂದು ನಮ್ಮಲ್ಲಿ ಇರ್ತಕ್ಕಂಥ ಶ್ರೀಮತಿ ಶಾಲಿನಿ ರಜನೀಶ್ ಏನು ನಮ್ಮ ಚೀಫ್ ಸೆಕ್ರೆಟರಿ ಇವತ್ತಿದ್ದಾರೆ, ಅವರು ಇದಕ್ಕೆ ಎಲ್ಲ ರೀತಿಯ ಒಂದು ಪ್ಲಾನ್ ವರ್ಕೌಟ್ ಮಾಡಿ ಇದು ಪ್ರಾರಂಭ ಆಗಿದೆ. ಆಮೇಲೆ ಇದರಲ್ಲಿ ನಮ್ಮ ಇವರು
ಬಹಳ ಜನ ಅಂದ್ರೆ ಪ್ರಥಮ ಅಧ್ಯಕ್ಷರಾಗಿ ನಾಗರಾಜ್ ಶೆಟ್ರು, ಅವರು ಉಸ್ತುವಾರಿ ಮಂತ್ರಿ ಆಗಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯದ್ದು, ಅವರು ಕೂಡ ಇದರ ಅಧ್ಯಕ್ಷರಾಗಿದ್ರು. ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀಮತಿ ಶಾರದಾ ಮೋಹನ್ ಶೆಟ್ಟಿ ಅವರು ಕೂಡ ಶಾಸಕರಾಗಿ ಅಧ್ಯಕ್ಷರಾಗಿದ್ರು. ಅದೇ ರೀತಿಯಲ್ಲಿ ನಮ್ಮ ಉಡುಪಿಯ ಮಠ ರತ್ನಾಕರ್ ಹೆಗಡೆ ಅವರು ಕೂಡ ಇದರ ಅಧ್ಯಕ್ಷರಾಗಿದ್ರು. ಇನ್ನು ನಮ್ಮ ಮಾರ್ಗರೇಟ್ ಆಳ್ವ ಅವರ ಮಗ ನಿವೇದಿತ ಆಳ್ವ ಅವರು ಕೂಡ ಒಳ್ಳೆ ಕೆಲಸವನ್ನ ಇದರ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಈಗ ನಮ್ಮನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಕರಾವಳಿ ಭಾಗದ ಅಭಿವೃದ್ಧಿಗೆ ಒಂದು ನಾವು ಒತ್ತು ಕೊಡ್ತೇವೆ ಎಂಬುದನ್ನ ನಮ್ಮ ಪಕ್ಷದ ಪ್ರಣಾಳಿಕೆ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಆ ಒಂದು ಪ್ರಣಾಳಿಕೆಯಲ್ಲಿ ಏನೆಲ್ಲ ಹೇಳಿತ್ತು ಅಂತ ಹೇಳುವಂತದ್ದನ್ನ ನಾವು ಇವತ್ತು ನೆನಪಿಸಿಕೊಳ್ಬೇಕಾಗಿದೆ. ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಎಲ್ಲವನ್ನು ಕೂಡ ಸರ್ಕಾರ ಇವತ್ತು ಅನುಷ್ಠಾನಕ್ಕೆ ತರ್ತಾ ಇದೆ. 5 ಗ್ಯಾರಂಟಿಗಳನ್ನ ಅದೇ ಮುಖ್ಯಮಂತ್ರಿಗಳು ಅಧಿಕಾರ ಮಾಡಿದ ಮರುದಿನವೇ ಪ್ರಾರಂಭ ಮಾಡಿದ್ರು. ಅನ್ನಭಾಗ್ಯ ಅಥವಾ ಇತರ ಏನೆಲ್ಲ ಭಾಗ್ಯಗಳಿದೆ ಅದೆಲ್ಲ ತಮ್ಗೆ ಗೊತ್ತಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇದು ಕೂಡ ಒಂದು ಚುನಾವಣಾ ಪ್ರಣಾಳಿಕೆಯಲ್ಲಿ ನಾನು ಭಾವಿಸ್ತೇನೆ ಅದು ಕೊಟ್ಟಂತ ಒಂದು ಅಂಶವನ್ನ ಇವತ್ತು ಇದನ್ನ ಮೇಲ್ದರ್ಜೆಗೇರಿಸಿ ಇದಕ್ಕೆ ಈ ಹಿಂದೆ ಬೆಳ್ತಂಗಡಿ ಇರ್ಬೋದು, ಸುಳ್ಯ ಇರ್ಬೋದು, ಪುತ್ತೂರು ಇರ್ಬೋದು, ಕಾರ್ಕಳ ಇರ್ಬೋದು, ಅದೇ ರೀತಿಯಲ್ಲಿ ಬಂಟ್ವಾಳ ಇರ್ಬೋದು, ಇದೆಲ್ಲವೂ ಕೂಡ ಮಲೆನಾಡು ಅಭಿವೃದ್ಧಿ ಮಂಡಳಿಗೆ ಸೇರಿತ್ತು. ಇದು ಇವತ್ತು ಈಗ ಅದನ್ನ ತೆಗೆದು ಕರಾವಳಿ ಅಭಿವೃದ್ಧಿ ಮಂಡಳಿಗೆ ಸೇರಿಸಿದ್ದಾರೆ. ಏನು ಅಲ್ಲಿಯ ಅನುದಾನಗಳು ಕೂಡ ಇಲ್ಲಿಗೆ ಬರಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಬೇಕಾಗಿದೆ. ಅದೇ ಈ ಪ್ಲಾನ್ ವರ್ಕೌಟ್ ಮಾಡುವುದರ ಮೂಲಕ ಇಲ್ಲಿ ಟೆಕ್ನಿಕಲ್ ತಾಂತ್ರಿಕವಾಗಿರ್ತಕ್ಕಂಥ ಏನಿದೆ ಅವ್ರು ಚರ್ಚೆ ಮಾಡಿಕೊಂಡು ಈ ಹಿಂದೆ ಒಂದು ದೊಡ್ಡ ಪ್ಲಾನ್ ಮಾಡಿದ್ದಾರೆ. ಇಲ್ಲಿ ಅವಿಭಜಿತ ಕರಾವಳಿ ಭಾಗದ ಅಭಿವೃದ್ಧಿ ಹೇಗಿರ್ಬೇಕು ಎಂಬುದರ ಬಗ್ಗೆ ನಮ್ಮ ಡಾಕ್ಟರ್ ವಿನಯ್ ಹೆಗಡೆ ಅವರ ನೇತೃತ್ವದ ಒಂದು ಸಮಿತಿ ಕೂಡ ಮಾಡಿ ಅದರಿಂದ ಒಂದು ರಿಪೋರ್ಟ್ ಇದೆ. ಆ ರಿಪೋರ್ಟ್ ಅನ್ನು ಕೂಡ ಏನಿದೆ ಎಂಬುದನ್ನು ನಮ್ಗೆ ನೋಡ್ಬೇಕು. ನೋಡಿದ್ರ ಮೇಲೆ ನಾವ್ ಈಗಾಗಲೇ ಹಲವಾರು ಜನ ಮುಖ್ಯಸ್ಥರನ್ನ ಕಾಣ್ತಾ ಇದ್ದೀವಿ. ನಿನ್ನೆ ನಾನು ನಮ್ಮ ಏನಪ್ಪ ಅಬ್ದುಲ್ ಕುಂಜಿ ಅವರನ್ನು ನೋಡಿದ್ದೇವೆ. ಮುಂದೆ ಇವರದ್ದು ಸಮಯ ತಕೊಂಡು ಅವರನ್ನು ಕೂಡ ಚರ್ಚೆ ಮಾಡಿ, ಅಂದ್ರೆ ಇದೊಂದು ಎಜುಕೇಶನಲ್ ಹಬ್ ಇರುವುದರಿಂದ ಇಲ್ಲಿಯ ಬಂದರುಗಳು, ನಿನ್ನೆನೂ ನಾನು ಇದಕ್ಕೆ ಭೇಟಿ ಕೊಟ್ಟಿದ್ದೆ. ಅದೇ ನಿನ್ನೆ ಅಬ್ದುಲ್ ಕುಂಜಿ ಅವರನ್ನು ನೋಡಿದೆ. ಇನ್ನು ಹಲವಾರು ಜನ ಈ ಜಿಲ್ಲೆಗೋಸ್ಕರ ಏನು ಮಾನವ ಸಂಪನ್ಮೂಲ ಜೊತೆಯಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಈ ಜಿಲ್ಲೆಯ ಪ್ರಗತಿಗೋಸ್ಕರ ದುಡಿತಾ ಇದ್ದಾರೆ, ಅವ್ರನ್ನೆಲ್ಲರನ್ನು ಭೇಟಿ ಮಾಡಿಕೊಂಡು ಆಮೇಲೆ ನಮ್ಮ ಜಿಲ್ಲೆಯ ಎಲ್ಲಾ ರಾಜಕೀಯ ಪಕ್ಷದವರನ್ನು ಜನಪ್ರತಿನಿಧಿಗಳನ್ನು ಕೂಡ ಈಗಾಗಲೇ ಹಲವಾರು ಜನರನ್ನ ದೂರವಾಣಿಯಲ್ಲಿ ಮಾತಾಡಿದ್ವಿ. 4 ಜನ ಪಾರ್ಲಿಮೆಂಟ್ ಸದಸ್ಯರನ್ನ ಮಾತಾಡಿಸ್ಕೊಂಡಿದ್ದೀವಿ ಮತ್ತು ಎಲ್ಲ ನಮ್ಮ ವಿಧಾನಸಭೆಯ ಸದಸ್ಯರುಗಳನ್ನು ಕೂಡ ಮಾತಾಡಿದ್ವಿ. ಕಾರಣ ಈ ಒಂದು ಅಭಿವೃದ್ಧಿ ಮಂಡಳಿಗೆ ಕಾನೂನು ಈಗ ಏನ್ ಮಾಡಿದ್ದಾರೆ ಆ ಕಾನೂನು ಪ್ರಕಾರ ನಮ್ಮ ಪಾರ್ಲಿಮೆಂಟ್ ಸದಸ್ಯರು, ನಮ್ಮ ವಿಧಾನಸಭೆಯ ಸದಸ್ಯರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಾರೆ. ಇದರ ವ್ಯಾಪ್ತಿ ಸುಮಾರು 350 ಕಿಲೋಮೀಟರ್ ತಲಪಾಡಿಯಿಂದ ಇಲ್ಲಿಯ ತನಕ ಕಾರವಾರದ ತನಕ ಇದೆ. 19 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿದೆ. 19 ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಯಾವ ಭಾಗದಲ್ಲಿ ಯಾವ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಈ ಹಿಂದೆ ಕೆಲವೊಂದು ಕೆಲಸ ನಾನು ನೋಡಿದ್ದೇವೆ. ಒಂದು 250 ಭಾಗದಲ್ಲಿ ಇದರ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರನ್ನು ಕೂಡ ವೀಕ್ಷಣೆ ಮಾಡಿಕೊಂಡು ಯಾವ ರೀತಿಯ ಯಾವ ಕೆಲಸಗಳನ್ನು ಮಾಡಿದ್ದಾರೆ, ರಸ್ತೆ ಇರ್ಬೋದು ಅಥವಾ ವೆಂಟೆಡ್ ಡ್ಯಾಮ್ಗಳು ಇರ್ಬೋದು, ಜಲ ಸಂಪನ್ಮೂಲವನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೂ ಅವಕಾಶಗಳು ಇಲ್ಲಿ ಇರುವುದರಿಂದ ಇದೆಲ್ಲವನ್ನು ಕೂಡ ಈಗಾಗಲೇ ಮಾಡಿರ್ತಕ್ಕಂಥ ಕಾಮಗಾರಿಗಳ ಯಾವ ಪರಿಶೀಲನೆ ಮಾಡಿ ಅದು ಚೆನ್ನಾಗಿ ನಡೆದಿದೆಯಾ, ಯಾವ ಮಟ್ಟದಲ್ಲಿದೆ, ಅದು ಯಾರ್ಯಾರ ಮೂಲಕ ನಡೆಯಿತು, ಯಾವ್ಯಾವ ಏಜೆನ್ಸಿಗಳ ಮೂಲಕ ನಡೆಯಿತು ಎಂಬುದರ ಬಗ್ಗೆ ಕೂಡ ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇಂಥ ಇಲ್ಲಿಯ ಜಲ ಸಂಪನ್ಮೂಲ ವೃದ್ಧಿ ಆಗ್ಲಿಕ್ಕೆ ಏನ್ ಮಾಡ್ಬೇಕು, ಟೂರಿಸಂ ಅನ್ನ ವೃದ್ಧಿ ಮಾಡ್ಲಿಕ್ಕೆ ಏನೆಲ್ಲ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಜಿಲ್ಲೆಯಲ್ಲಿ ರೂಪಿಸಬೇಕು. ಮಾತ್ರವಲ್ಲ, ಇವತ್ತು ಬೇಕಾದಷ್ಟು ಬೀಚ್ಗಳಿದೆ. ಬೀಚ್ ಅನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸಲಿಕ್ಕೆ ಏನೆಲ್ಲ ಯೋಜನೆಗಳನ್ನ ಪ್ರವಾಸೋದ್ಯಮ ಇಲಾಖೆ ಸಿದ್ಧಪಡಿಸಿಕೊಂಡಿದೆ. ನಾವೇನು ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ, ಇದೆಲ್ಲವೂ ಕೂಡ ನಮ್ಮ ಕನಸಿನಲ್ಲಿ ಇದೆ, ನಮ್ಮ ಮನಸ್ಸಿನಲ್ಲಿ ಇದೆ. ಅದು ಕಾರಣ ಇದಕ್ಕೆ ನಾವು ಈ ಬಹಳಷ್ಟು ವರ್ಷಗಳಿಂದ ಈ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿಯಲ್ಲಿ, ಉಡುಪಿ ಜಿಲ್ಲಾ ಪಂಚಾಯಿತಿಯ ಸದಸ್ಯನಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ನಮ್ಮಲ್ಲಿ ಇರುವುದರಿಂದ ಆಸ್ಕರ್ ಫೆರ್ನಾಂಡಿಸ್ ರ ಒಡನಾಟ, ಅವ್ರು ಮಾಡಿ ಅವರ ಕಲ್ಪನೆಗಳು, ಅವರ ವಿಷನ್ ಏನಿತ್ತು, ಈಗಾಗಲೇ ಅವರೆಲ್ಲ ವಿಷನ್ಗಳಿಂದಾಗಿ ಇಷ್ಟೊಂದು ಜಿಲ್ಲೆಯಲ್ಲಿ ಅಭಿವೃದ್ಧಿಗಳಾಗಿದೆ. MRPL ಬಂತು, NMPT ಪೋರ್ಟ್ ಅಪ್ಗ್ರೇಡ್ ಆಯ್ತು, ಉಡುಪಿ ಹಾರ್ಬರ್
ಎಲ್ಲ ಹಂತದ ಅಭಿವೃದ್ಧಿಗಳು ಮೇಲ್ದರ್ಜೆಗೇರಿ ಇವತ್ತು ಒಂದು ಸಂಪೂರ್ಣವಾದಂತ ಒಂದು ಮೀನುಗಾರಿಕಾ ಬಂದರಾಗಿದೆ. ಕಾರವಾರ ಬಂದರ್ ಇರ್ಬೋದು, ಅಥವಾ ನಮ್ಮ NITK ಅಪ್ಗ್ರೇಡ್ ಆಗಿರ್ತಕ್ಕಂಥದ್ದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವತ್ತು ಅಭಿವೃದ್ಧಿ ಆಗಿರ್ತಕ್ಕಂಥದ್ದು, ಇದೆಲ್ಲರ ಅವರ ಕೊಡುಗೆ ಹಿಂದೆ ನಮ್ಮ ಇವರಿಂದ ಹಿಡಿದು ಯಾರು ನಮ್ಮ ಮಲ್ಯರಿಂದ ಹಿಡಿದು, ರಂಗನಾಥನೆಯಿಂದ ಹಿಡಿದು, TFIಗಳಿಂದ ಹಿಡಿದು, ಆಸ್ಕರ್ ಫರ್ನಾಂಡಿಸ್ರು, ಜನಾರ್ದನ್ ಪೂಜಾರಿ ಅವರು ಮತ್ತು ನಮ್ಮ ವೀರಪ್ಪ ಮೊಯ್ಲಿ ಅವರು, ಎಲ್ಲ ನಮ್ಮ ವಿವಿಧ ರಾಜಕೀಯ ಪಕ್ಷದ ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಪೂರಕವಾಗಿ ಕೆಲಸವನ್ನ ಮಾಡಿದ್ದಾರೆ. ಇವತ್ತೊಂದು ಹಂತಕ್ಕೆ ಬಂದಿದೆ ಜಿಲ್ಲೆ. ಇದೆಲ್ಲವಲ್ಲಿ ಎಲ್ಲೆಲ್ಲಿ ಏನೇನ್ ತೊಂದರೆಗಳಿದೆ ಅಥವಾ ನಮ್ಮಲ್ಲಿ ಬೇಕಾದಷ್ಟು CRF ಫಂಡ್ಗಳಿದೆ. CRF ಫಂಡ್ಗಳು ಬೇರೆ ಬೇರೆ ಕಂಪನಿಗಳಿದೆ. ಅದು ಇವತ್ತು ನಿನ್ನೆ ನನ್ನ ಹತ್ರ ನಮ್ಮ ಇವರು ಕಿಶೋರ್ ಆಳು ಅವರು ಮಾತಾಡಿದ್ರು. ಅವ್ರ ಹತ್ರ ಅವರ ಥಿಂಕ್ ಇದೆ. ಇದರಲ್ಲೆಲ್ಲ ಥಿಂಕ್ ಟ್ಯಾಂಕ್ ಅವರನ್ನ ಸೇರಿಸ್ಕೊಂಡು ಅವರ ಅಭಿಪ್ರಾಯಗಳನ್ನ ಪಡ್ಕೊಂಡು ನಾವೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಅಲ್ಲಿ ಯಾವ್ಯಾವ ಕಂಪನಿಗಳಲ್ಲಿ CRF ಫಂಡ್ಗಳನ್ನು ಕೂಡ ಇದರಲ್ಲಿ ತೊಡಗಿಸ್ಕೊಂಡು ಆ ಮೂಲಕ ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಾಧ್ಯ ಇದೆಯೋ ಎಂಬುದನ್ನೆಲ್ಲ ಆಲೋಚನೆ ಮಾಡ್ತಾ ಇದ್ದೇವೆ. ಆಲೋಚನೆ ಮಾಡಿ ಸರ್ಕಾರದ ಅನುಮತಿ ಏನಿದೆ ಆ ಪ್ಲಾನ್ಗಳನ್ನೆಲ್ಲ ನಾವು ತಿಳಿಸಿ, ನಮ್ಮ ಈ ಇದಕ್ಕೆ ಏನ್ ಆಕ್ಟ್ ಮಾಡಿದೆ ರೂಲ್ಸ್ ಇನ್ನು ಫ್ರೇಮ್ ಆಗ್ಲಿಲ್ಲ, ಆ ರೂಲ್ಸ್ ಅನ್ನು ಕೂಡ ಆದಷ್ಟು ಶೀಘ್ರ ಫ್ರೇಮ್ ಮಾಡುವ ಹಾಗೆ, ಮತ್ತು ನಮ್ಮ ಪಾಲಿಸಿ ಏನಿದೆ ಸರ್ಕಾರದ ಪಾಲಿಸಿ ಅನ್ನು ಕೂಡ ಅದೊಂದು ಆದಷ್ಟು ಶೀಘ್ರ ಇದು ತರ್ತಕ್ಕಂಥ ರೀತಿಯಲ್ಲಿ ಒಂದು ಕನ್ಸಲ್ಟೆನ್ಸಿಗೆ ಕೆಲವೊಂದು ಇದರ ಯೋಜನೆಗಳ ಬಗ್ಗೆ ಯಾವ ರೀತಿ ಸಿದ್ಧಪಡಿಸಿದರೆ ನಮ್ಗೆ ಒಳ್ಳೆ ರೀತಿಯ ಒಂದು DPR ಮಾಡ್ಲಿಕ್ಕೆ ಸಾಧ್ಯ ಇದೆ ಇದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಅದೊಂದು 3 ತಿಂಗಳ ಒಳಗಾಗಿ ಈ ಎಲ್ಲ ಕೆಲಸ ಮಾಡಿದ್ರೆ ಮುಖ್ಯಮಂತ್ರಿಗಳು ಒಂದು ಹೆಚ್ಚಿನ ಅನುದಾನವನ್ನ ಇದಕ್ಕೆ ಪೂರಕವಾಗಿ ಕೊಟ್ರೆ ಮುಖ್ಯಮಂತ್ರಿ ಖಂಡಿತವಾಗಿ ಕೂಡ ನಮ್ಗೆ ಎಲ್ಲ ಒಂದು ಒಳ್ಳೆಯ ಕೆಲಸವನ್ನ ಜಿಲ್ಲೆಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕರೆಕ್ಟ್ ಸರ್. ಬಹಳಷ್ಟು ಜನ ಒಂದು ಒಳ್ಳೆ ಫ್ಯಾಮಿಲಿ ಮಾಡ್ಕೊತಾರೆ, ಸಂಸಾರಸ್ಥರಾಗ್ತಾರೆ. ನೀವ್ ಯಾಕೆ ಬ್ರಹ್ಮಚರ್ಯವನ್ನೇ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಏನ್ ಹೇಳುದು, ಅದು ನನ್ನ ಪೂರಕವಾಗಿ ನನ್ಗೆ ಗೊತ್ತಿಲ್ಲ. ನನ್ನ ತಂದೆ ತಾಯಿಗಳು ಬಹಳಷ್ಟು ಒತ್ತಾಯ ಮಾಡಿದ್ರು, ನನ್ನ ಕುಟುಂಬದವರು ಒತ್ತಾಯ ಮಾಡಿದ್ರು. ಆದ್ರೆ ನನ್ನ ಜೀವನದಲ್ಲಿ ಬೇರೆ ಬೇರೆ ಘಟನೆಗಳು ಕೂಡ ನಡೆಯಿತು. ಇಂಥದ್ದೆಲ್ಲ ಸಂದರ್ಭದಲ್ಲಿ ಅಲ್ಲ, ಘಟನೆಗಳು ಅಂತ ಹೇಳಿದ್ರೆ ಅಂದ್ರೆ ಆಗೋಣ ಅಂತ ಹೇಳ್ತಕ್ಕಂಥ ಸನ್ನಿವೇಶ ಬರ್ಬೇಕಾಗಿದ್ರೆ ನಾನೊಂದು ಕಾಲಲ್ಲಿ ನಿಲ್ಬೇಕಾಗಿತ್ತು. ನಿಲ್ತಕ್ಕಂಥ ವಾತಾವರಣದಲ್ಲಿ ಎಲ್ಲದರಲ್ಲೂ ಕೂಡ ನಾನು ವೈಫಲ್ಯವನ್ನ ಅನುಭವಿಸಿದೆ. ಆ ಒಂದು ಕಾರಣ ವಿದೇಶಕ್ಕೂ ಕೂಡ ಹೋದೆ, ಆದ್ರೆ ಎಲ್ಲೂ ಕೂಡ ನನ್ಗೆ ಎಸ್ಟಾಬ್ಲಿಷ್ ಆಗ್ಲಿಕ್ಕೆ ಆಗ್ಲಿಲ್ಲ. ಆ ಕಾರಣವೂ ಇರ್ಬೋದು. ಆ ಕಾರಣದಿಂದಾಗಿ ಕೂಡ ಲೈಫ್ ಒಂದ್ ಕಡೆ ಮುಟ್ಲಿಕ್ಕೆ ಆಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ. ಕರೆಕ್ಟ್ ಸರ್. ಬ್ರೆಡ್ ಅಂಡ್ ಬಟರಿಗಾಗಿ ಏನ್ ಮಾಡ್ತೀರಿ ಅಂತ, ಯಾಕೆಂತಂದ್ರೆ ನಮಗೆ ರಾಜಕೀಯವಾಗಿ ಏನೇ ಸ್ಥಾನಮಾನಗಳಿದ್ರು ಕೂಡ ನಮಗೆ ಅಂತ ಹೇಳಿ ಒಂದು ವೃತ್ತಿ ಇರ್ತದೆ ಅಂತ. ಖಂಡಿತವಾಗಿ ಕೂಡ ನಾನು ಸಣ್ಣ ಪುಟ್ಟ ಒಂದು ರಿಯಲ್ ಎಸ್ಟೇಟ್ ಗಳನ್ನ ಮಾಡ್ತಾ ಇದ್ದೆ. ಯಾವುದೇ ರೀತಿಯಲ್ಲಿ ಬದುಕಬೇಕಲ್ಲ, ದೊಡ್ಡ ಮಟ್ಟದ್ದಲ್ಲ, ಸಣ್ಣ ಮಟ್ಟದ್ದು ಏನಾದ್ರು ಮಾಡ್ಕೊಂಡು ಜೀವನಕ್ಕೆ ಎಷ್ಟೆಲ್ಲ ಬೇಕು ಅದನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಓಕೆ ಸರ್. ಲೈಫ್ ಅಲ್ಲಿ ಬಾವುಟ ಕಟ್ಟುವಂಥವ್ರು ಬಹಳ ಕಷ್ಟ ನೋಡಿರ್ತಾರೆ ಅಂತ ಹೇಳ್ತಾರೆ. ಆ ತರದ ಸ್ಟ್ರಗಲ್ ಯಾವ್ದಾದ್ರು ಇದೆಯಾ ಅಂತ? ಖಂಡಿತವಾಗಿ ಕೂಡ ನಾವು ಬಾವುಟ ಕಟ್ಕೊಂಡೇ ಬಂದವರು. ಕೈಯಲ್ಲಿ ಬರ್ಕೊಂಡು ಚುನಾವಣೆಯಲ್ಲಿ ಕೈಯಲ್ಲಿ ಬರಿತಕ್ಕಂತ ಹಿಸ್ಟ್ರಿ ಇದೆ ನಮ್ಮಲ್ಲಿ. ಬೇಕಾದಷ್ಟು ಕಾರ್ಯಕರ್ತರು, ಅಷ್ಟೊಂದು ಕಾರ್ಯಕರ್ತರು ಕೂಡ ಕೈ ಬರಹದ ಮೂಲಕ ಕೈ ಚಿಹ್ನೆ ಯಾವಾಗ ಬಂತು ಆವತ್ತಿನಿಂದ ಇದರಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಅಂದ್ರೆ ಒಂದು ಮಾತು ಹೇಳಿದ್ರು ನಮ್ಮ ಸ್ನೇಹಿತರು, ನಾವು ಬೆಡ್ ಅಲ್ಲಿ ಮಲಗಿದ್ದು ಕಡಿಮೆ, ನಾವು ಹಾಸಿಗೆಯಲ್ಲಿ ಮಲಗಿದ್ದು ಕಡಿಮೆ, ಬಟ್ಟೆ ಹಾಕಿ ಮಲಗಿದ್ದು ಹೆಚ್ಚು. ಆ ಮಟ್ಟದಲ್ಲಿ ನಮ್ಮ ಜೀವನದ, ಅದರರ್ಥ ನಾವು ದೊಡ್ಡ ಸ್ಟಾರ್ ಹೋಟ್ಲಲ್ಲಿ ಇರ್ಲಿಲ್ಲ ಅಥವಾ ಇದರಲ್ಲಿ ಇರ್ಲಿಲ್ಲ ಅಂತ ಹೇಳಲಿಕ್ಕಿಲ್ಲ. ಹೋಗಿದ್ದೇವೆ, ಯಾರ ಜೊತೆಯಲ್ಲಿ ಹೋಗಿದ್ದೇವೆ, ಕೂತಿದ್ದೇವೆ, ಬಂದಿದ್ದೇವೆ, ಆದ್ರೆ ಬಹಳ ಕಡಿಮೆ ದಿನಗಳಲ್ಲಿ ಇದೆ. ನಾವು ಗಂಜಿ ಊಟನೇ ಮಾಡ್ತಾ ಇದ್ದದ್ದು. ಆಸ್ಕರ್ ಫರ್ನಾಂಡಿಸ್ರು ಯಾವಾಗ್ಲೂ ಗಂಜಿ ಊಟವನ್ನೇ ಹೆಚ್ಚು ಪ್ರಯುಕ್ತ ಮಾಡಿದ್ರು. ಭೂತಾಯಿ ಏನಾದ್ರು ಸಾರು ಸಿಗ್ತದ ಅಥವಾ ಬೇರೆ ಏನಾದ್ರು ಸಣ್ಣ ಮೀನುಗಳು ಸಾರುಗಳು ಸಿಗ್ತದ, ಅದನ್ನೇ ಹೆಚ್ಚು ಮಾಡ್ಕೊಂಡು ಬಂದಿದ್ದೀವಿ. ಅದರರ್ಥ ನಾನ್ ವೆಜ್ಗಳನ್ನು ಬೇರೆ ನಾನ್ ವೆಜ್ ತಿನ್ಲಿಲ್ಲ ಅಂತ ಹೇಳಿಲ್ಲ, ಮಾಡಿದ್ವಿ. ಯಾವ್ದು ಬೇಕು, ಎಷ್ಟು ನಮ್ಮ ಸಾಮರ್ಥ್ಯ ಇದೆ ಆ ದಿಕ್ಕಿನಲ್ಲಿ ಹೋಗಿದ್ದೀವಿ. ಓಕೆ. ಬಟ್ ಸರ್, ಬಹಳಷ್ಟು ಜನ ತಾವು ಹಾಕುವಂತ ಶ್ರಮಕ್ಕೆ ರಿಟರ್ನ್ ಅಲ್ಲಿ ಏನ್ ಸಿಗುತ್ತೆ ಅಂತ ಲೆಕ್ಕಾಚಾರದಲ್ಲಿ ಕೆಲಸ ಮಾಡ್ತಿರ್ತಾರೆ. ಇನ್ಫ್ಯಾಕ್ಟ್ ನಿಮ್ಮ ಸ್ನೇಹಿತರೊಬ್ರು ಹೇಳ್ತಿದ್ರು, ಅಲ್ಲೆಲ್ಲೋ ಕೇರಳದಲ್ಲಿ ಚುನಾವಣೆ ಮಾಡೋದಕ್ಕೆ ಹೋಗಿದ್ವಿ, ಚಾಪೆ ಮೇಲೆ ಮಲಗಿ ಬಂದ್ವಿ ನಾವು, ಹಿಂಗೆ ರಾತ್ರಿ ಇಷ್ಟೊತ್ತಾಗ್ತಿತ್ತು ಅಷ್ಟೊತ್ತಾಗ್ತಿತ್ತು ಅಂತ. ಯಾಕೆ ಸರ್ ಅಷ್ಟೊಂದು ಪಕ್ಷದ ಮೇಲೆ ಕಾಳಜಿ ಅಂತ? ನೋಡಿ, ನಮ್ಗೆ ನಮ್ಮ ದೇಶ,
ನಾನು ಮಹಾತ್ಮ ಗಾಂಧೀಜಿ ಬಗ್ಗೆ ಹೆಚ್ಚು ಅವರಿಂದ ಪ್ರೇರಿತನಾಗಿದ್ದೇನೆ. ಬೇರೆ ಬೇರೆ ಪುಸ್ತಕಗಳನ್ನು ಓದಿ ಅವರ ಜೀವನ ಚರಿತ್ರೆ ಇರ್ಬೋದು ಅಥವಾ ಮಾರ್ಕ್ಸ್ವಾದವನ್ನು ಕೂಡ ಓದಿದ್ದೇವೆ ನಾವು. ಆದ್ರೆ ಅದರಿಂದಕ್ಕಿಂತ ಹೆಚ್ಚು ಗಾಂಧೀಜಿಯ ವಾದವನ್ನ ಜೀವನದಲ್ಲಿ ಅಳವಡಿಸಲಿಕ್ಕೆ ಸಾಧ್ಯ ಆಯ್ತು. ಎಷ್ಟೋ ಜನ ಸ್ನೇಹಿತರು ನಮ್ಮನ್ನು ತಮಾಷೆ ಮಾಡೋದು ಉಂಟು. ಇವ ಮಹಾತ್ಮ ಗಾಂಧಿಯಿಂದ ಸ್ಟಾರ್ಟ್ ಮಾಡ್ತಾನೆ, ನೆಹರುವಿಂದ ಪ್ರಾರಂಭ ಆಗ್ತದೆ, ಆಮೇಲೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ತನಕ ತರ್ತಾನೆ ಅಂತೇಳಿ ಅದೊಂದು ಟೀಕೆ ಆಗಿಯೂ ಕೂಡ ನಮ್ಮ ಪಕ್ಷದವರು ಕೂಡ ಮಾಡ್ತಾರೆ. ಆದ್ರೆ ಅವ್ರು ಮಾಡಿದ ತ್ಯಾಗ ಯಾರಿಗೂ ನೆನಪಿಲ್ಲ. ಅವರ ತ್ಯಾಗ ಏನಿದೆ, ಅವರ ಪರಿಶ್ರಮ ಏನಿದೆ, ಅದನ್ನ ನಾವು ಯಾವತ್ತೂ ಕೂಡ ನಾವು ಹೇಳಲೇಬೇಕಾಗಿದೆ. ನಮ್ಮ ಬದುಕು ನಮ್ಗೇನಾದ್ರೂ ಸ್ವಾತಂತ್ರ್ಯ ಸಂಗ್ರಾಮದಿಂದ ಈವರೆಗೂ ಕೊಟ್ಟಿದ್ದಿದ್ರೆ ಅವರ ತ್ಯಾಗದಿಂದ ಬಂದಿದೆ. ಅದನ್ನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ಪರಿಪೂರ್ಣವಾದಂತ ಒಬ್ಬ ಮುಸಲ್ಮಾನ. ನಾನು ಪ್ರತಿದಿನ ಪ್ರಯತ್ನ ಮಾಡ್ತೇನೆ 5 ವಕ್ತ ನಮಾಜ್ ಟೈಮಲ್ಲಿ ಮಾಡ್ಲಿಕ್ಕೆ. ಮನೆಯಿಂದ ಹೊರಡ್ಬೇಕಾದ್ರೆ ಸ್ವಲ್ಪ ಕುರಾನನ್ನ ಓದಿಕೊಂಡೇ ಬರ್ತಕ್ಕಂಥ ನನ್ನ ಮನಸ್ಸಿಗೆ ಒಂದು ನೆಮ್ಮದಿ ಇರ್ತದೆ, ಮನಸ್ಸು ಒಂದು ಶಾಂತವಾಗಿ ಇರ್ತದೆ. ಆ ದಿಕ್ಕಿನಲ್ಲಿ ನಾವು ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಸಮಾಜ ಸೇವೆ ಮಾಡುವಾಗ ನಾವು ಮುಸ್ಲಿಮರಿಗೆ, ಹಿಂದೂಗಳಿಗೆ, ಕ್ರೈಸ್ತರಿಗೆ ಎಂಬ ಎಲ್ಲವೂ ಸೀಮಿತ ಇಲ್ಲ, ಮನುಷ್ಯರಿಗೆ ಮಾಡಿ ಎಂಬುದನ್ನ ಪ್ರವಾದಿಯವರು ಕೂಡ ತಿಳಿಸಿರ್ತಕ್ಕಂಥದ್ದು. ಆದ್ದರಿಂದ ಆ ಮಟ್ಟದಲ್ಲಿ ನಾವು ನಡೀಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಆದ್ದರಿಂದ ಈ ಸೌಹಾರ್ದತೆಗೂ ಕೂಡ ನಾವು ಒತ್ತು ಕೊಟ್ಟಿದ್ದೇವೆ. ಎರಡೂ ಜಿಲ್ಲೆಯಲ್ಲಿ ಏನೆಲ್ಲ ಗಲಭೆಗಳು, ಉಡುಪಿಗೆ ಯಾವುದನ್ನು ವ್ಯಾಪಿಸಲಿಕ್ಕೆ ನಾವು ಅಧಿಕಾರ ಇಲ್ಲದೆ ಇದ್ರೂ ಅಧ್ಯಕ್ಷನಾಗಿದ್ದಾಗಲೂ ಕೂಡ ನಾವು ಬಿಡ್ಲಿಲ್ಲ. ಕಾರಣ ಆ ರೀತಿಯ ಒಂದು ಸೌಹಾರ್ದತೆ, ಉಡುಪಿಯ ಅಷ್ಟಮಠಗಳ ಜೊತೆ ಒಂದು ಒಳ್ಳೆಯ ಸಂಬಂಧ ಅದನ್ನು ಇಟ್ಕೊಂಡಿದ್ದೇವೆ. ಪೇಜಾವರ ಸ್ವಾಮಿಗಳು ನಮಗೆ ಅವರ ಸಮಯದ ಸಂದರ್ಭದಲ್ಲಿ, ಅವರ ಪರ್ಯಾಯದ ಸಂದರ್ಭದಲ್ಲಿ ನಾವು ಅಲ್ಲಿ ಇಫ್ತಾರ್ ಕೂಟಗಳನ್ನು ಮಾಡಿಸಿ ಅವರ ಒಂದು ಆಶೀರ್ವಾದದಿಂದ, ಅವರ ಒಂದು ಬೆಂಬಲದಿಂದ ಅಲ್ಲೇ ನಮಾಜ್ ಮಾಡಿರ್ತಕ್ಕಂಥದ್ದು ಇತಿಹಾಸ ಇದೆ. ಇದು ಸೌಹಾರ್ದತೆ. ಅದು ಉಡುಪಿಯ ಪರಂಪರೆ ಕೂಡ, ಕರಾವಳಿ ಭಾಗದ ಪರಂಪರೆ ಕೂಡ. ರಾಣಿ ಅಬ್ಬಾಕರ ಅದು ಇದರಲ್ಲಿ ಫ್ರೆಂಚರ, ಡಚ್ಚರ ವಿರುದ್ಧ ಅವರು ಹೋರಾಟ ಮಾಡುವಾಗ ಅವರ ಜೊತೆಯಲ್ಲಿ ಇದ್ದವರು ಬ್ಯಾರಿ ಮುಸ್ಲಿಮರು ಮತ್ತು ಮೊಗವೀರರು, ಅವರ ಸೈನ್ಯದಲ್ಲಿದ್ದವರು. ಅದೇ ರೀತಿ ನೀವು ಮುಂದೆ ಹೋದ್ರಿ, ಇಲ್ಲಿ ಏನು ಇವತ್ತು ಕ್ರೈಸ್ತ ಸಮುದಾಯ ಆರೋಗ್ಯ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಸೇವೆ ಮಾಡಿದೆ ಅದು ನಮ್ಗೆ ಕಾಣ್ತದೆ. ಮುಂದೆ ಹೋದ್ರೆ ನೀವು ಬಪ್ಪನಾಡಿನಲ್ಲಿ ಬಪ್ಪ ಬ್ಯಾರಿ ಅವರು, ದುರ್ಗಾ ಪರಮೇಶ್ವರಿ ಅವರಿಗೆ ಕನಸಿನಲ್ಲಿ ಬಂದು ಬಪ್ಪನಾಡು ದೇವಸ್ಥಾನ ನಿರ್ಮಾಣ ಮಾಡಿದ್ರೆ ಎಂಬುದು ಇತಿಹಾಸ ಕರಾವಳಿಯಲ್ಲಿದೆ. ಮತ್ತೆ ನೀವು ಮುಂದೆ ಹೋದ್ರೆ ಉಡುಪಿಯ ಹಾಜಿ ಅಬ್ದುಲ್ಲಾ ಸಾಹೇಬ್ರು ಏನು ನಮ್ಮ ಪರ್ಯಾಯ ಇದರ ಸಂದರ್ಭದಲ್ಲಿ ಏನು ಲಕ್ಷ ದೀಪ ನಡಿಬೇಕಾಗಿದ್ರೆ ಎಣ್ಣೆ ಇಲ್ಲದೆ ಎಣ್ಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ. ಅದು ಉಡುಪಿಯ ಅಷ್ಟಮಠಗಳ ಸಂಬಂಧ. ಎಲ್ಲ ಮಠದ ಸ್ವಾಮಿಗಳ ಎಲ್ಲ ಪರ್ಯಾಯಗಳಲ್ಲಿ ಕೂಡ ನಾವು ಭಾಗವಹಿಸಿರ್ತಕ್ಕಂಥದ್ದು ಇತಿಹಾಸ. ಅಂದ್ರೆ ಅವರು ಕೂಡ, ಮಠದವರು ಕೂಡ ಅವರು ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟುಕೊಂಡು ಕೆಲಸ ಮಾಡಿಕೊಂಡು ಬಂದವರಿದ್ದಾರೆ. ಬೇರೆ ಬೇರೆ ಸಾಹಿತ್ಯಕ್ಕೆ, ಬೇರೆ ಬೇರೆ ಇದಕ್ಕೆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಆ ಸಂಬಂಧ ಇವತ್ತು ಇದೆ, ಮುಂದೆಯೂ ಮುಂದುವರಿಯುತ್ತದೆ. ಅಮೇಜಿಂಗ್. ವೆಲ್ ಸರ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಖಂಡಿತವಾಗಿಯೂ ಕೂಡ ಈ ಜಿಲ್ಲೆಯ ಒಟ್ಟು ಅಭಿವೃದ್ಧಿಗೋಸ್ಕರ ಎಲ್ಲರೂ ಇವತ್ತು ಬಹಳ ಜನ, ನಮ್ಮ ಪಕ್ಷದ ಅದು ಪ್ರದೇಶ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ ಮಂಜುನಾಥ್ ಭಂಡಾರಿ ಅವರು, ವಿಧಾನ ಪರಿಷತ್ ಸದಸ್ಯರಾಗಿ ಐವನ್ ಡಿಸೋಜರ್ ಅವರು ಬಹಳ ಅಂದ್ರೆ ಒಂದು ಎಂಥೂಸಿಯಾಸಮ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಾದ ದಿನೇಶ್ ಗುಂಡೂರಾಯರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅದೇ ರೀತಿಯಲ್ಲಿ ಮಾಕಾಳ್ ವೈದ್ಯ ಅವರು, ಈ 3 ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ ನಾನು ಈಗಾಗಲೇ ವಿಶ್ವೇಶ್ವರಯ್ಯ ಕಾಗೇರಿ ಅವರು ಇರ್ಬೋದು, ನಮ್ಮ ಉಡುಪಿಯ ಸಂಸದರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಅದೇ ರೀತಿಯಲ್ಲಿ ಮಂಗಳೂರಿನ ಸಂಸದರಾದ ಕ್ಯಾಪ್ಟನ್ ಚೌಟಾ ಅವರು, ಇವರೆಲ್ಲರ ಜೊತೆಯಲ್ಲಿ ಮಾತಾಡಿದ್ವಿ. ಮತ್ತೆ ಇನ್ನು ನಮ್ಮ ಆ ಭಾಗದ ಬೈಂದೂರು ಭಾಗದ ಪ್ರತಿನಿಧಿಸ್ತಕ್ಕಂಥ ಇವರು ಬಿ.ವೈ. ರಾಘವೇಂದ್ರ ಅವ್ರ ಜೊತೆಯಲ್ಲಿ ಕೂಡ ಮಾತಾಡೋರಿದ್ದೇವೆ. ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಎಲ್ಲಾ ರಾಜಕೀಯ ಪಕ್ಷದ, ವಿಶೇಷವಾಗಿ ನಮ್ಮ ಯುಟಿ ಖಾದರ್ ಸಾಹೇಬ್ರು ನನ್ನ ಆಯ್ಕೆಯಲ್ಲಿ ಪ್ರಮುಖ ಪಾತ್ರವನ್ನ 2-3 ಜನ ವಹಿಸಿದ್ದಾರೆ. ಅವರು ಅಂದ್ರೆ ಅವರ ಒಂದು ದೂರದೃಷ್ಟಿ ಕೂಡ ಇದೆ. ಸ್ಪೀಕರ್ ಆಗಿ ಈ ಕರಾವಳಿ ಭಾಗ ಯಾವ ರೀತಿ ಇರಬೇಕು, ಯಾವ ನಿಟ್ಟಿನಲ್ಲಿ ನಾವು ಸೌಹಾರ್ದತೆಗೆ ಒತ್ತಿನ ಜೊತೆಯಲ್ಲಿ ಅಭಿವೃದ್ಧಿಗೆ ಏನು ಇರಬೇಕು ಎಂಬುದು ಕೂಡ ಇದೆ. ಖಂಡಿತವಾಗಿ ಕೂಡ ಇವರೆಲ್ಲರ ಒಂದು ನಾಯಕತ್ವ ಇವತ್ತಿದೆ. ಈ ನಾಯಕತ್ವದ ಅಡೆಯಲ್ಲಿ ನಾವು ಹಂಗೆ ಪೂರಕವಾಗಿ ಕೆಲಸ ಮಾಡ್ಲಿಕ್ಕೆ ನಮ್ಮ ರಮಾನಾಥ ರೈ ಅವರು, ವಿನಯ್ ಕುಮಾರ್ ಸೊರ್ಕೆ ಅವರು, ಜಯಪ್ರಕಾಶ್ ಹೆಗಡೆ ಅವರು, ವಿಶೇಷವಾಗಿ ಉಡುಪಿ ಜಿಲ್ಲೆ ರಚನೆ ಆಗ್ಬೇಕಾಗಿದ್ರೆ ಜಯಪ್ರಕಾಶ್ ಹೆಗಡೆ ಅಂತ ಒಬ್ಬ ನಾಯಕ ಕಾರಣ.
ಆವಾಗ ಅವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿದ್ರು. ಆದ್ದರಿಂದ ಇವತ್ತು ಅವರೆಲ್ಲರ ಸಲಹೆ ಸಹಕಾರಗಳಿದೆ. ಈ ಕ್ಷೇತ್ರದಲ್ಲಿ ಲೋಬರ್ ಅವರು ಪ್ರತಿದಿನ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿರ್ತಾರೆ, ವಿಚಾರಗಳನ್ನು ತಿಳಿಸ್ತಾ ಇರ್ತಾರೆ. ನಮ್ಗೆ ಒಂದು ಖಂಡಿತವಾಗಿ ಕೂಡ ಈ ಒಂದು ಜವಾಬ್ದಾರಿಯನ್ನ ಪಡೆದದ್ದಕ್ಕೆ ಮುಂದಿನ 2 ವರ್ಷದ ಅವಧಿ ಇದೆ. ಮೂರನೇ ಎಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಉಂಟು, ಎಷ್ಟು ಯೋಜನೆಗಳನ್ನ ಜಿಲ್ಲೆಗೆ ತರ್ಲಿಕ್ಕೆ ಸಾಧ್ಯ ಇದೆ, ಅದಕ್ಕೆ ಖಂಡಿತವಾಗಿ ಕೂಡ ಕೆಲಸ ಮಾಡ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳಿದ್ದಾರೆ, ಕರಾವಳಿಯಲ್ಲಿ 7 ಗಂಟೆಗೆ ಬಂದಾಗಬಾರದು, ಅಂದ್ರೆ 7 ಗಂಟೆಗೆ ಬಂದಾಗ್ತದೆ, ಅದಾಗಬಾರದು. ಅಂದ್ರೆ ಆ ಸೌಹಾರ್ದತೆ ಇಲ್ಲಿ ಇರಬೇಕು. ಆ ಮೂಲಕ ಶಾಂತಿ ಸಾಮರಸ್ಯಕ್ಕೂ ಕೂಡ ಒತ್ತು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಕೂಡ ನಾವು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಜೊತೆಯಲ್ಲಿ ಸೇರ್ಕೊಂಡು ನಮ್ಮ ಪ್ರಾಮಾಣಿಕ ಅಳಿಲ ಸೇವೆಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಮೇಜಿಂಗ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಗಫೂರ್ ಅವರ ಮಾತುಗಳು. ನೋಡೋಣ ನಿರೀಕ್ಷೆಗಳು ಯಾವ ರೀತಿಯಾಗಿ ಫುಲ್ಫಿಲ್ ಆಗುತ್ತೆ ಅನ್ನುವಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಮಂಗಳೂರಿನಿಂದ.